ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26/6/2025 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಪಾಡ್ಯಮಿ, ಆರ್ದ್ರಾ ನಕ್ಷತ್ರ, ಧ್ರುವಯೋಗ, ಭವಕರಣ. ಇವತ್ತಿನ ಪಂಚಾಂಗ. ಆಷಾಢ ಮಾಸದಲ್ಲಿ ಯಾಕೆ ಹೊಸ ಮನೆ ಕಟ್ಟಬಾರದು, ಹೊಸ ಕೆಲಸಗಳು ಆರಂಭ ಮಾಡಬಾರದು, ಗರ್ಭಧಾರಣೆ ಯಾಕೆ, ಹೊಸದಾಗಿ ಮದುವೆ ಆಗಿರೋರು ಪಾಪು ಮಾಡ್ಕೋಬಾರದು, ಒಂದೇ ಹೊಸ್ಲಲ್ಲಿ ಅತ್ತೆ ಸೊಸೆ ಓಡಾಡಬಾರದು, ಎಷ್ಟು ನಿಯಮಗಳಿದ್ದಾವೆ ಗೊತ್ತಾ. ಆಷಾಢ ದೇವರು ಅನ್ನತಕ್ಕಂಥ ಭಾವದಲ್ಲಿ ಅಂದ್ರೆ ಬುಧ ಗ್ರಹ ಬುದ್ಧಿಗೆ ಸೂಚಕ. ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳ್ತೀವಿ. ಅದು ಒಂದು ರೀತಿಯಲ್ಲಿ ಅಡಿಗೆಯಲ್ಲಿ ಇರತಕ್ಕಂಥ ಒಂದು ರುಚಿ, ಒಂದು ಉಪ್ಪು ಹುಳಿಯೋ ಖಾರವೋ ರುಚಿ, ವಾವ್, ಅಷ್ಟೇ. ನಾಲಿಗೆಗೆ ವಿಶೇಷವಾಗಿ ಬುಧನೇ ಕಾರಣ. ಎಲ್ಲ ಸೇರಿದೆ, ಪಕ್ವಗಳು ಜಿಹ್ವಕ್ಕೆ ಸೇರಿ ಇಲ್ಲಿಗೆ ಹೋಗಿ ಆಲೋಚನೆ ಕೊಟ್ಟು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ರುಚಿ ಜಾಸ್ತಿಯನ್ನು ಹುಡುಕುತ್ತೆ. ಸೊ ಏನಾಗುತ್ತೆ ಅಂದ್ರೆ, ನಾವು ಏನೇ ನಿರ್ಧಾರಗಳು ಮಾಡಿದ್ರು ಇನ್ನೊಂದು ಅನ್ನತಕ್ಕಂಥದ್ದನ್ನ ಮಾಡಿಸುತ್ತೆ. ಬರೀ ಅನ್ನ ರಸ ಇಟ್ಟರೆ ತಿಂತೀವ, ಒಂದು ಹಪ್ಪಳ ಇದ್ರೆ ಚಂದ. ನನ್ನ ಮನೆಯಲ್ಲಿ ಏನಾದ್ರೂ ತಿಂಡಿ ಬೇಕು ಅಂದ್ರೆ ತಮಾಷೆ ನೋಡ್ಬೇಕು, ಎಷ್ಟು ಚೆನ್ನಾಗಿ ನೋಡ್ತಿರ್ತಾರೆ. ಏನ್ ಬೇಕು ಹೇಳಿ ಅಂತ ಹೇಳಿದ ತಕ್ಷಣ ಒಂದು ಉಪ್ಮಾ ಮಾಡಮ್ಮ ಅಂತ ಹೇಳ್ತಾನೆ. ತಮಾಷೆ ಗೊತ್ತಾ, ಸ್ವಲ್ಪ ತರಕಾರಿ ಹಾಕ್ಬಿಡು, ಆಯ್ತು. ನಮ್ಮ ಅಕ್ಕ ತಂಗಿ ನೋಡ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಕಾಳು ಹಂಗೆ ಹಾಕ್ಬಿಡು, ಕಾಳು ಉಪ್ಪಿಟ್ಟು, ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ, ಒಂದು ಸ್ವಲ್ಪ ಖಾರ, ಒಂದು ಮೊಸರು, ಅದ್ರ ಜೊತೆಲಿ ಆಯ್ತು ಅಂದ್ರೆ ಒಂದು ಸ್ವಲ್ಪ ಕೇಸರಿ ಬಾತು ಹಾಕ್ಬಿಡು. ಖಾರ ಆಯ್ತಲ್ಲ, ಚೋಚೋ ಬಾತು ಎಲ್ಲ ಕಣ. ತಿಂಡಿ ಉಪ್ಮಾ ಅಂದಿದ್ಮೇಲೆ ಮುಗೀತು. ಅದೇನು ಕಾಳು ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಬೇಳೆ ಉಪ್ಪಿಟ್ಟು, ಅದ್ರ ಜೊತೆಲಿ ಸ್ವಲ್ಪ ಖಾರ, ಅದ್ರ ಜೊತೆಲಿ ಸ್ವಲ್ಪ ಮೊಸರು, ಸ್ವಲ್ಪ ತುಪ್ಪ, ಅದ್ರ ಜೊತೆಲಿ ಖಾರ ಬೇಕು ನನಗೆ ಕಲಿಸ್ಕೊಂಡು ತಿನ್ನೋಕೆ, ಒಂದು ಖಾರ ಬೂಂದಿನೋ, ಒಂದು ಮಿಕ್ಚರ್ ಟೈಪ್, ಒಂದ್ ಸ್ವಲ್ಪ ಮೊಸರು ಬೇಕು, ಒಂದು ಉಪ್ಪಿನಕಾಯಿ ಬೇಕು. ಅದ್ರ ಜೊತೆ ಇಷ್ಟೆಲ್ಲದ್ರ ಜೊತೆ ಬರೀ ಉಪ್ಪಿಟ್ಟು ಆಗುತ್ತಾ? ಸರಿ. ಪಕ್ಕದಲ್ಲಿ ಒಂದಿಷ್ಟು ಕೇಸರಿ ಬಾತು ಇದ್ರು ಕೂಡ ಚಂದ. ನೋಡಿ, ನಾಲ್ಗೆ ಎಷ್ಟು ರುಚಿ ಕೇಳುತ್ತೆ. ಅನ್ನಕ್ಕೆ ಏನ್ ಮಾಡ್ಲಿ, ಅಪ್ಪು ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ ನಿನ್ಗೆ, ಆ ರಸಂ ಸಾಕು. ಅದ್ರ ಜೊತೆಲಿ ಒಂದ್ ಸ್ವಲ್ಪ ಉಪ್ಪಿನಕಾಯಿ ಇಟ್ಬಿಟ್ಬಿಟ್ಟ ತರ ಬಾಯೆಲ್ಲ ಇದಾಗಿದೆ ಅಲ್ವಾ ಜ್ವರಕ್ಕೆ, ನಿನಗೂ ಚಂದ. ಒಂದು ಹಪ್ಪಳ, ಒಂದು ಪಕ್ಕದಲ್ಲಿ ಒಂದು ಸಂಡಿಗೆ, ಒಂದು ಸಣ್ಣ ಖಾರ ಇಟ್ಬಿಟ್ಟು ನಾನು ತಿನ್ಕೊ. ಹಂಗೆ ಒಂದು ಮೊಸರು, ಮೆಣಸಿನ್ಕಾಯಿ ಇಟ್ಬಿಡು. ನೋಡಿ, ಈ ಬುಧನ ತತ್ವವೇ ಹಾಗೆ. ಇದು ಸದಾ ಏನಾದ್ರೂ ಹುಡುಕ್ತಿರುತ್ತೆ. ಅಂತ ಬುಧ ಮನಸ್ಸನ್ನು ಕೆಡಿಸುತ್ತೆ. ಮನೋಕಾರಕ ಯಾರು? ಚಂದ್ರ. ಚಂದ್ರನ ಮನೆ ಯಾವುದು? ಕಟಕ. ಮೊದಲೇ ಮನಸ್ಸನ್ನ ಏನ್ ಹೇಳ್ತೀವಿ ಗೊತ್ತಾ? ದೊಡ್ಡದಾದಂತ, ನಮಗೆ ಅತಿ ದೊಡ್ಡ ಶತ್ರು ನಮ್ಮ ಮನಸ್ಸೇ. ಇವನು ಯಾವುದು ಒಳ್ಳೇದು ಇಟ್ಕೊಳ್ಳೋದೇ ಇಲ್ಲ. ನೀವು ನೋಡಿ, 100 ಒಳ್ಳೇದ್ ಮಾಡಿರ್ತಾಳೆ ನಮ್ಮ ಧರ್ಮಪತ್ನಿ. ಒಂದು ಬಾರಿ ಅನ್ನ ರಸದಲ್ಲಿ ಒಂದು ಹಿತ ತಪ್ತು ಅಂದ್ರೆ ನಾಲ್ಗೆ ಜಾರಿಸ್ತಾರೆ. ಯಾವಾಗಲೂ ಹಿಂಗೆ ನೀನ್ ಮಾಡೋದು. ಆ ತಪ್ಪನ್ನೇ ಹುಡುಕ್ತಾನೆ. ಒಬ್ಬರಲ್ಲಿರುವ ಒಳ್ಳೆಯದನ್ನ ಹುಡುಕೋದೇ ಇಲ್ಲ, ಇವನು ಇಟ್ಕೊಳ್ಳೋದೇ ಇಲ್ಲ ಒಳ್ಳೆಯದನ್ನ. ನೆನ್ಪಿಟ್ಕೊಳ್ಳಿ, ಅಪರೂಪ, ಲಕ್ಷದಲ್ಲೊಬ್ಬರು, ಕೋಟಿಗೊಬ್ಬರು ನನ್ನ ರಾಮಚಂದ್ರನಂತವರು. ನಾನು ಅದಕ್ಕೆ ದಾಶರಥಿ ಅಂತ ಇರ್ತೇನೆ. ನನ್ನ ರಾಮಪ್ರಭು ಯಾವಾಗ್ಲೂ ಒಳ್ಳೆದೇ ಮಾತಾಡೋದು. ಇನ್ನೊಬ್ಬರ ಬಗ್ಗೆ ನೀವು ರಾಮಾಯಣವನ್ನ 100 ಬಾರಿ ಹುಡುಕಿ ತೆಗೆದು ಓದಿದರೂ
ಮಾತಾಡಿರುವುದು ಒಂದು 10-15 ಬಾರಿ ಆದ್ರೂ ನನ್ನ ರಾಮಚಂದ್ರ ಪ್ರಭು ಮಾತನಾಡುವುದು ಒಳ್ಳೆಯದೇ, ಸದಾ ಒಳ್ಳೆಯದೇ. ಅಂತ ಒಂದು ವನವಾಸದ ಪರೀಕ್ಷೆ ಆದಾಗಲೂ ಖುದ್ದು ಕೌಸಲ್ಯ ದೇವಿ ಬಾಯಿ ಜಾರಿ ಏನೇನೋ ಅಂದ್ರೆ, ಏನು ಮಾತಾಡ್ತೀಯಮ್ಮ, ಈ ರಾಜ್ಯ ಯಾರದು? ದಶರಥ ಚಕ್ರವರ್ತಿ. ಬೆಳಿಗ್ಗೆ ಕೊಡ್ತೀನಿ ಅಂದಿದ್ದು ಯಾರು? ದಶರಥ ಚಕ್ರವರ್ತಿ. ಅವರು ಯಾರು? ನನ್ನ ತಂದೆ. ಆಗ ಅವರು ಕೊಡ್ತೀನಿ ಅಂದಾಗ ಏನಾದ್ರೂ ಸದುದ್ದೇಶವಿತ್ತ ದುರುದ್ದೇಶವಿತ್ತ ಅನ್ನತಕ್ಕಂಥ ರೀತಿಯಲ್ಲಿ. ಸದುದ್ದೇಶವೇ ಮಗನೇ, ಕೌಸಲ್ಯ ದೇವಿ ಹೇಳೋದು. ಆಕೆಯ ಕೋಪ, ಸಿಟ್ಟು, ಬೇಸರ, ದುಃಖ ನನ್ನ ಮಗಂದು ಪಟ್ಟ ಕಸದಿದ್ದಲ್ಲದೆ ವನವಾಸಕ್ಕೆ ಹೋಗೋ ಹಾಗೆ ಮಾಡಿಟ್ಟಿದಾರಲ್ಲ ಅನ್ನೋ ಒಂದು ದುಃಖದಲ್ಲಿ ಆಡಬಾರ್ದು ಮಾತುಗಳು. ಯಾವಾಗ ನೋಡಿದ್ರು ಕೈ ಮನೇಲಿ ಅಂತಃಪುರದಲ್ಲೇ ಇರೋದು, ಚಿಕ್ಕ ಹೆಂಡತಿ ಮೇಲೇನೆ ಆಸೆ ಕಣೋ. ಎತ್ತ ತಾಯಿ ಆಡೋ ಮಾತಾದು ಮಕ್ಕಳು ಮುಂದುಗಡೆ, ಮಕ್ಕಳಿಗೆ ವಿಷ ಹಾಕೋದು. ಕೆಲವೊಂದು ಕುಟುಂಬಗಳಲ್ಲಿ ಹಿಂಗ ಆಗ್ಬಿಟ್ಟಿರುತ್ತೆ. ಮಕ್ಕಳೇ, ತಾಯಿಯೇ ಮಕ್ಕಳಿಗೆ ವಿಷ ಉಣಿಸುತ್ತಾಳೆ. ನಿಮ್ಮ ಅಪ್ಪ ಸರಿ ಇಲ್ಲ ಕಣೋ, ನಿಮ್ಮ ಅಜ್ಜಿ ತಾತ ಸರಿ ಇಲ್ಲ ಕಣೋ, ನಿಮ್ ದೊಡ್ಡಪ್ಪ ಸರಿ ಇಲ್ಲ ಕಣೋ, ನಿಮ್ ಚಿಕ್ಕಪ್ಪ ಸರಿ ಇಲ್ಲ ಕಣೋ. ಈ ತರದ ವಿಷಪೂರಿತವಾದಂಥದ್ದು ಇವತ್ತು ಸಮಾಜ, ನಾಗರಿಕತೆ ಕೆಟ್ಟೋಗಿರ್ಲಿಕ್ಕೆ ಕಾರಣ ಮನೆಯವರೇ. ನಮ್ಮ ಮಕ್ಕಳು ಇವತ್ತು ಒಡ ಹುಟ್ಟದವ್ರ ಜೊತೆಯಲ್ಲಿ ಸೇರ್ತಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಚಿಕ್ಕಮ್ಮ ಚಿಕ್ಕತ್ತೆ ಈ ತರ ಬೆರಿತಿಲ್ಲ, ನಾಗರಿಕರಾಗಿ ಬಾಳ್ತಿಲ್ಲ. ಅಂದ್ರೆ ಅದಕ್ಕೆ ಕಾರಣ ಮನೆಯೇ ದೊಡ್ಡ ಒಂದು, ಅದು ಏನಾಗಿದೆ, ವಿಷಮಯವಾಗಿ ಬಿಟ್ಟಿದೆ. ಅದಕ್ಕೆ ನೋಡಿ ಕೌಸಲ್ಯಾದೇವಿ, ನನ್ನ ರಾಮಚಂದ್ರ ಪ್ರಭು ದಾಶರಥಿ ಹೇಳೋದೇನು ಗೊತ್ತಾ? ಅಮ್ಮ, ಈ ಸಾಮ್ರಾಜ್ಯ ಯಾರದು? ಇಕ್ಷ್ವಾಕು ಕುಲ ವಂಶದ್ದು. ಇದರ ದೊರೆ ಯಾರು? ಈಗ ಇದರ ಚಕ್ರವರ್ತಿ ಯಾರು? ದಶರಥ ಚಕ್ರವರ್ತಿ. ನೋಡಿ, ರಾಜ ಬೇರೆ, ಸಾಮ್ರಾಟ ಬೇರೆ, ಮಹಾರಾಜ ಬೇರೆ, ಚಕ್ರವರ್ತಿ ಬೇರೆ. ಚಕ್ರವರ್ತಿ ಕೆಳಗಡೆನೆ ಇಡೀ ಭೂಮಂಡಲ. ವಾಲಿ ಸಂಹಾರ ಆಗುವಾಗ ಅದನ್ನೇ ಹೇಳೋದು, ಇಡೀ ಭೂಮಂಡಲವೇ ನಮಗೆ ಸೇರಿತ್ತು ಅಂತ. ಈ ಭರತ ಖಂಡಕ್ಕೆ ಚಕ್ರವರ್ತಿಯೇ ನನ್ನ ತಂದೆ. ನಾನು ಅವರ ಪುತ್ರ, ಜ್ಯೇಷ್ಠ ಪುತ್ರ. ನನಗೆ ದಂಡನೆ ಕೊಡುವ ಅಧಿಕಾರವಿದೆ ಅಂತ ಹೇಳ್ತೇನೆ. ನೀನು ತಪ್ಪು ಮಾಡಿದ್ರೆ ನೋಡ್ಕೊಂಡಿರೋಕೆ, ಒಬ್ರು ಬಂದು ದೂರು ಕೊಟ್ರೆ ಸುಮ್ಮನಿರೋಕೆ ನಾನೇನು ಇದಾ ಅಂತ ಹೇಳ್ತೀನಿ. ನೀನ್ ಯಾರು? ನಿನಗೆ ಅಧಿಕಾರ ಇಲ್ಲ ಅಂತ. 16 ಪ್ರಶ್ನೆಗಳಲ್ಲಿ ಅದೊಂದು ಪ್ರಶ್ನೆ. ಇಲ್ಲಿ ಗಾಳಿಯಿಂದ ಹಿಡಿದು, ನೀರಿಂದ ಹಿಡಿದು, ಮರದಿಂದ ಹಿಡಿದು, ಪಶು ಪಕ್ಷಿಗಳಿಂದ ಹಿಡಿದು ಎಲ್ಲವೂ ಆ ಚಕ್ರವರ್ತಿಯ, ಈ ಒಂದು ಅಯೋಧ್ಯ ಚಕ್ರವರ್ತಿಗೆ ಶರಣು. ಆ ಅಯೋಧ್ಯೆಯನ್ನು ಆಳುತ್ತಿರತಕ್ಕಂಥ ದಶರಥ ಚಕ್ರವರ್ತಿಯ ಮಗ ನಾನು ಅಂತ ಹೇಳ್ತಾನೆ. ಈಗ ಪಾಲನೆ ಮಾಡ್ತಿರೋದಲ್ಲಿ ಭರತ, ನನ್ನ ಸೋದರ. ನಾನು ಶಿಕ್ಷೆಗೆ ಯಾರಾದ್ರೂ ತಪ್ಪು ಮಾಡಿದ್ರೆ ಒಳಪಡಿಸೋದು ಕ್ಷತ್ರಿಯ ಧರ್ಮ. ಯಾರಾದ್ರೂ ಬಂದು ನಮ್ಮನ್ನ ಹುಡ್ಕೊಂಡು ಬಂದು ಕೇಳಿದ್ರೆ, ಯು ಕಾಂಟ್ ಸೇ ದಟ್ ಐ ಡೋಂಟ್ ಬಿಲಾಂಗ್ಸ್ ಟು ಯು. ನಿಮ್ ರಾಜ್ಯಕ್ಕೆ ಸೇರಿದವನಲ್ಲ ನಾನು, ನಿಮ್ಮವನಲ್ಲ ನಾನು ಅಂತ. ಅವೆಲ್ಲ ಏನೂ ಇಲ್ಲ ಅನ್ನೋ ಕತೆ. ಯಾಕಂದ್ರೆ ಬುಧ ಬಾಯಿ ಕೆಟ್ಟಿದೆ ಅವನಿಗೆ, ಅದಕ್ಕೆ ಹಂಗೆ ಮಾತಾಡ್ತಾನೆ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಂಬಲ್ಲ. ಏನಕ್ಕೆ? ಕಟಕದಲ್ಲಿ ಬುಧ ಅಂದ್ರೆ ವಾಲಿಗೂ ಬುದ್ಧಿ ಕೆಡಿಸಿತ್ತು. ಅಂತ ಒಂದು ವಿಪರೀತ ಬಲ ಬಂದರೆ ಬುದ್ಧಿ ಕೆಡಿಸುತ್ತೆ ಅಂತ ಹೇಳ್ತಾರೆ. ಅವನ್ ತಿಕ್ಕಲಿಗೆ ಒಮ್ಮೆ ಹನುಮರ ಮೇಲೆ ಯುದ್ಧಕ್ಕೆ ಒಂದು ಪ್ರಚೋದನೆ ಆಗ್ಬಿಡುತ್ತೆ. ಆವತ್ತಿಗೆ ಹನುಮರಿಗೆ ತಮ್ಮ ಶಕ್ತಿಯ ಪರಿಚಯ ಇರೋಲ್ಲ. ಸುಗ್ರೀವ್ರ ಜೊತೆಯಲ್ಲಿ ಇರ್ತಾರೆ, ಮಂತ್ರಿಯಾಗಿ, ಮಹಾಮಂತ್ರಿಯಾಗಿ. ಈ ಅಣ್ಣ ತಮ್ಮಂದಿರ ವೈರತ್ವದಲ್ಲಿ ಅಲ್ಲೊಂದು ಕಲಹ. ನೀನು ಅವನ ಪರವಾಗಿದ್ದಿ ಅಂತ ಹನುಮರ ಮೇಲೇನೆ ಬಂದಾಗ, ಸರಿ ಆಯ್ತು ನಡಿ, ಅದು ಏನಾಗುತ್ತೋ ನಡಿ, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಸಿದ್ಧ ಮಾಡ್ಕೊ, ಸಂಧ್ಯಾ ವಂದನೆ ಮಾಡ್ಕೊಂಡು ನಾನು ಬರ್ತೇನೆ ಅಂತಾರೆ ಹನುಮರು. ಬರ್ತೇನೆ ನಡಿ ಅಂತ ಹೇಳಿದ್ರು. ಏನ್ ನನ್ನ ಮೇಲೆ ಆಗ್ರಹ ತಾನೆ, ನಿನ್ ತಮ್ಮನ ಕೋಪ ನನ್ನ ಮೇಲೆ, ಸರಿ ಆಗ್ಲಿ, ಹಾಗೇ ಬಿಡ್ಲಿ ಅಂತ. ವಾಲಿ ಹೊರಟೋಗ್ಮೇಲೆ ಬ್ರಹ್ಮದೇವರು ಸೂಕ್ಷ್ಮ ರೂಪದಲ್ಲಿ ಪ್ರತ್ಯಕ್ಷರಾಗಿ, ಹನುಮ, ನಾಳೆ ನೀನು ಯುದ್ಧಕ್ಕೆ ಹೋಗುವಾಗ ಅವನ್ ಬುದ್ಧಿ ಕೆಟ್ಟು ಬರ್ತಿದ್ದಾನೆ. ನೀನು ಬುದ್ಧಿಯ ಹಿಡಿತ ತಪ್ಪಬೇಡ. ನಿನ್ನ ಶಕ್ತಿಯ 90 ಭಾಗ ತಗೊಂಡು ಹೋಗ್ಬೇಡ, 10 ಭಾಗವಷ್ಟೇ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. 10 ಭಾಗ, ನಾಟ್ 100%. ಅಂದ್ರೆ ವಾಲಿಗೆ ಒಂದು ವರವಿದೆ, ಅದಕ್ಕೋಸ್ಕರ ಹೇಳ್ತಾರೆ, ನೀನು ಬರೀ ನಿನ್ನ 10 ಭಾಗದಷ್ಟು ಶಕ್ತಿ ಮಾತ್ರ ತಗೊಂಡು ಹೋಗು. ಸರಿ ಆಯ್ತು ಅಂತ. ಅದೇ ರೀತಿ ಮಾರನೇ ದಿನ ತನ್ನ
ಅಷ್ಟೂ ಶಕ್ತಿಯನ್ನ ತೆಗೆದಿಟ್ಟು ಬರೀ 10 ಭಾಗದಷ್ಟು ಶಕ್ತಿ ಮಾತ್ರ ತಗೊಂಡು ಹನುಮ ಹೋಗ್ತಾನೆ. ವಾಲಿ ಜೊತೆ ಕದನ ಆಗುತ್ತೆ. ಮುಷ್ಟಿಗ್ ಮುಷ್ಟಿ ಮುಷ್ಟಿಗ್ ಮುಷ್ಟಿ ಗುದ್ದಾಟ. ಆ ಗುದ್ದಾಟದ ಸಂದರ್ಭದಲ್ಲಿ ವಾಲಿಗೊಂದು ವರವಿರುತ್ತೆ, ವಿಶೇಷವಾದ ವರ. ಅವನ ಎದುರುಗಡೆ ಯಾರೇ ಒಬ್ಬ ವ್ಯಕ್ತಿ ಯುದ್ಧಕ್ಕೆ ಬಂದ್ರೆ ಅವರ ಅರ್ಧ ಭಾಗ ಆತನ ಬರುತ್ತೆ. ಅಜೇಯ ಆತ. ಅದಕ್ಕೆ ಅವರ ಶಕ್ತಿ ಎಷ್ಟಿದೆಯೋ ಆ ಶಕ್ತಿಯಲ್ಲಿ ಅರ್ಧ ಶಕ್ತಿ ಆತ ಆಪೋಷಣ ತಗೋಬಿಡ್ತಾನೆ, ಆತನ ಒಳಗಡೆ ಹೊರಟೋಗುತ್ತೆ. ಬಡ್ದಾಡ್ತಾ ಅವನೆಲ್ಲ ಆ ಶಕ್ತಿ ಬಂದ್ಬಿಡುತ್ತೆ. ಬರೀ ಆ 5, ಯಾಕಂದ್ರೆ ಹನುಮರ ಹತ್ರ ಇದ್ದಿದ್ದು 10% ಶಕ್ತಿ ಅಲ್ವ, ಅದರಲ್ಲಿ 5% ಒಳಗಡೆ ಹೋಗ್ತಿದ್ದ ಹಾಗೆ ಬೀಭತ್ಸ ಆಗ್ಬಿಡ್ತಾನೆ. ಯಾವ ಮಟ್ಟಕ್ಕಂದ್ರೆ ಅವನಿಗೆ ಕಂಟ್ರೋಲ್ ಆಗ್ತಿಲ್ಲ. ಕೈಗಳು ಕಾಲುಗಳು ಇದು ಏನಿದು ಅಂತ ನವರಂಧ್ರಗಳಿಂದಲೂ ರಕ್ತ ಬರ್ಲಿಕ್ಕೆ ಶುರು ಆಗುತ್ತೆ. ಕಣ್ಣಿನಿಂದ ಮೂಗಿನಿಂದ ನರಗಳು ಸಿಡಿಲಿಕ್ಕೆ ಶುರು ಆಗುತ್ತೆ. ಏನಾಗ್ತಿದೆ ಇದು ನನಗೆ ಅಂತ ಆಶ್ಚರ್ಯ ಅವನಿಗೆ. ಕಂಟ್ರೋಲ್ ಇಲ್ಲ. ಮೊದಲೇ ಕೂತಿ ಅದು ವಿಪರೀತ ಮದ ಕುಡಿದಿರೋ ಒಂದು ಬಲ, ಇನ್ನೊಂದು ಅಂತ ತಲೆಕೆಟ್ಟು ಕೋತಿ ಆಗಿದ್ದ ಅವನು. ಅದರ ಜೊತೆಯಲ್ಲಿ ಹನುಮರ ಬಲ ಸೇರ್ತಿದ್ದಾಗಿ ಇನ್ನಷ್ಟು ವಿಚಿತ್ರ ಆಡ್ಲಿಕ್ಕೆ ಆಯ್ತು. ಬಟ್ ಈ ವಾಸ್ ಕಂಟ್ರೋಲ್ಲೆಸ್. ನರಗಳೆಲ್ಲ ಉಬ್ಲಿಕ್ಕೆ, ಇವಾಗ ನೀವು ಕೇಳ್ತಿರ್ತೀರಿ ಏನಾದ್ರು ಡ್ರಗ್ಸ್ ತಗೊಂಡು ಕೆಲವ್ರು ಎಕ್ಸರ್ಸೈಸ್ ಮಾಡಿದ್ರೆ ಬ್ಲಾಸ್ಟ್ ಆಯ್ತಂತೆ, ಡ್ರಗ್ಸ್ ತಗೊಂಡು ಏನೋ ಮಾಡೋಕೆ ಹೋಗ್ಬಿಟ್ಟು ಸತ್ತೋದ್ರಂತೆ ಹೃದಯಾಘಾತವಾಗಿ, ಇದೆಲ್ಲ ಕೇಳ್ತಿರ್ತೀರಿ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಂತೆ ಡ್ರಗ್ಸ್ ತಗೊಂಡು. ಆ ಶೇನ್ವಾನ್ ಕ್ರಿಕೆಟಿಗ ಅದನ್ನಾಗೆ ಕೇಸ್ ಮುಚ್ಚಾಕ್ಬಿಟ್ರು ಅಂತಕ್ಕಂಥದ್ದು. ಆ ಕೈಯಾಲು ಅವನಿಗೆ 50ನೇ ವಯಸ್ಸಿನಲ್ಲಿ ಹುಚ್ಚ ಏನೇನೋ ತಗೊಂಡು ಏನೋ ಖುಷಿಗೆ ಅಪ್ಕೊಳ್ಳೋಕೆ ಹೋಗಿ ಸ್ತ್ರೀ ಸಂಘಕ್ಕೋಸ್ಕರ ಹೈ ಡೋಸೇಜ್ ಮಾತ್ರೆಗಳು ತಗೊಂಡು ಆ ಆಕ್ಟಿವಿಟಿಗೋಸ್ಕರ, ದೈಹಿಕ ಆಕ್ಟಿವಿಟೀಸ್ಗೋಸ್ಕರ ಹೋಗಿದ್ದು ಚೋಲ್ಟ್ ಹೊಡೆದು ಹೋಗಿರೋದು ಅಂತಕ್ಕಂಥದ್ದು ರಿಪೋರ್ಟ್ಸ್ ಅಲ್ಲಿ ಇದೆ. ಸಮಥಿಂಗ್ ಏನೋ ಹ್ಯಾಸ್ ಟೇಕನ್ ಅಂತ. ಬರೀ ನಾರ್ಮಲ್ ಒಂದು ಡ್ರಗ್. ಇಮ್ಯಾಜಿನ್, ಸುಮ್ಮನೆ ಅದು ಹೇಳಿದ್ದಷ್ಟೇ. ಅದೆಲ್ಲ ಅದನ್ನ ಏನು ಹೇಳ್ತೇವೆ, ಅದನ್ನ ಹೇಳಲೇಬಾರ್ದು. ಹನುಮರ ಜೊತೆ ಕಂಪೇರೇ ಮಾಡಬಾರ್ದು. ದೈವಿಕ ಶಕ್ತಿ, ಪರಮಾಣು ಶಕ್ತಿ ಅದು. ಈತನ ಒಳಗಡೆ ಹೋಗಿದ್ದೆ ಅದೇ ಇಂಪ್ಯಾಕ್ಟ್ ಆಗಿದ್ದು ಅವನಿಗೆ. ಏನೇನೋ ಆಗ್ಲಿಕ್ಕೆ ಶುರು ಆಗ್ತಿದೆ. ಒಂದೊಂದು ನರಾನು ಕಿತ್ಕೊಂಡು ಅದು ಯಾವಾಗ ಸಿಡಿದು ಕಿತ್ಕೊಂಡು ಬಂದ್ಬಿಡುತ್ತೋ ಗೊತ್ತಿಲ್ಲ ಅನ್ನೋ ಅಷ್ಟು. ಇಮ್ಮಿಡಿಯೇಟ್ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ತಲೆಕೆಟ್ಟು ವಾಲಿ, ನಿನಗೆ ಆಷಾಢ ತುಂಬ್ಕೊಂಡ್ಬಿಟ್ಟಿದೆ ಕಣೋ ನಿನಗೆ. ಇಲ್ಲಿಂದ ಹೊರಟೋಗು. ಯಾಕೆ ಸ್ವಾಮಿ? ಸತ್ತೋಗ್ಬಿಡುತ್ತೆ ನೀನು, ಬ್ಲಾಸ್ಟ್ ಆಗ್ಬಿಟ್ಟು. ಹನುಮರ ಪೂರ್ಣ ಶಕ್ತಿ ಬಿಟ್ಟು ಬರೀ 10% ತಗೊಂಡು ಬಂದು ಅದ್ರಲ್ಲಿ 5% ತಗೊಂಡೆ ನಿನ್ನ ಬಾಡಿ ತಟ್ಕೋತಿಲ್ಲ. ಪೂರ್ಣ ಶಕ್ತಿ ಇದ್ದರೆ ಏನಾಗ್ತಿದೆ ಯೋಚನೆ ಮಾಡಿ. 5%ಗೆ ಇನ್ನೊಂದು ಸ್ವಲ್ಪ ಹೊತ್ತು ನೀನು ಒಡೆದಾಡ್ದಷ್ಟು ಜಾಸ್ತಿ ಆಗುತ್ತೆ, ವಿಜೃಂಭಿಸ್ಬಿಡುತ್ತೆ. ನಿನ್ನ ತಲೆ ಚೂರುಗಳಾಗ್ಬಿಡುತ್ತೆ, ಹೊರಟೋಗ್ಬಿಡು ಅಂತ. ಇಡೀ ದೇಹ 1000 ಚೂರ್ಣಗಳಾಗ್ಬಿಡುತ್ತೆ, ಹೊರಟೋಗ್ಬಿಡು ಇಲ್ಲಿಂದ ಅಂತ. ಆಯ್ತು ಸ್ವಾಮಿ ಅಂತ ಹೊರಟೋಗ್ತಾನೆ, ಬಚಾವ್ ಆಗ್ಬಿಡ್ತಾನೆ. ಯಾಕಂದ್ರೆ ಬಡದಾಡಿದಷ್ಟು ಈಸ್ ಬಿಕಮಿಂಗ್ ಮೋರ್. ಆ ಮೋರ್ ಪವರ್ಗೆ ಏನಾಗ್ತಿದೆ, ಹೊಡೆದೋಗ್ತಿದೆ. ಒಂದೊಂದೇ ಹೃದಯ ಸ್ತಂಭನ, ಹೃದಯ ಬ್ಲಾಸ್ಟೇ, ಕಿಡ್ನಿಗಳು ಬ್ಲಾಸ್ಟೇ ಅನ್ನತಕ್ಕಂಥದ್ದು. ಹೈ ಡೋಸೇಜ್ ಮೆಡಿಸಿನ್ಸು, ಟ್ಯಾಬ್ಲೆಟ್ಸು ತಗೊಂಡ್ರೆ ಬ್ರೈನ್ ಡೆಡ್ಡು, ಇನ್ನೊಂದು ಏನೇನೋ ಕೇಳ್ತಿರ್ತೀವಲ್ಲ ಆ ರೀತಿ. ಈ ಬುಧನ ತತ್ವ ಕಟಕದಲ್ಲಿದ್ರೆ ಹೀಗೆ ನಮ್ಮ ಮನ್ಸಿಗೆ ಯಾವಾಗಲೂ ನೆಗೆಟಿವ್. ನೀವು ಯಾರನ್ನಾದ್ರೂ ಕೇಳಿ, ಯಾವತ್ತೋ ನಡೆದ ಎಡವಟ್ಟು ತಪ್ಪು ಅದು ಮಾತ್ರ ನೆನ್ಪಿಟ್ಕೊಂಡಿರುತ್ತೆ. ಅವತ್ತು ನಿಮ್ಮ ಮನೆಯವ್ರು ಹಿಂಗಂದ್ರು ಗೊತ್ತಾ, ಅವತ್ತು ನೀನ್ ಹಿಂಗಂದೇ ಗೊತ್ತಾ, ಅವತ್ತು ಇದು ಕೊಡಿಸಿಲ್ಲ ಗೊತ್ತಾ, ಅವತ್ತು ಇದೇ ಮಾತನಾಡೋದು ನಾವು. ನನ್ನನ್ನು ಸೇರಿಸಿ ಎಲ್ಲರೂ ಈ ಕಲಿಯುಗಕ್ಕೆ ಶಾಪ. ನಮ್ಮ ಮನಸ್ಸೇ, ಕಲಿಯುಗಕ್ಕೆಲ್ಲ ಯುಗಾಂತರಗಳಿಂದಲೂ ಈ ಮನಸ್ಸಿಗಿರೋ ಶಾಪ ಏನಂದ್ರೆ ಅದು ಯಾವತ್ತೂ ಒಳ್ಳೇದು ಇಟ್ಕೊಳ್ಳೋದೇ ಇಲ್ಲ. 1000 ಮುತ್ತು ಕೊಟ್ಟ ಧರ್ಮಪತ್ನಿಯ ಆ ಮಧುರವಾದ ಆನಂದ ಮರೆತು ಬಿಟ್ವಿ. ಯಾವಾಗ್ಲೂ ಏನೋ ಒಂದು ಮಾತಾಡಿದ್ದೆ. ಅವಳು ಕಣ್ಣಿಗೆ ಕಾಣಿಸೋದೇನ್ ಗೊತ್ತಾ, ನಮ್ ಗುರುಗಳು ಹೇಳುದು, ಆ ಅರ್ಧ ಗಂಟೆ ನೋಡೋ ಆಗ ಶೂರ್ಪನಿಕ್ಕಿಂತ ಯಕುವ, ಮಂದರಕ್ಕಿಂತ ತಕ್ಕುವ. ಏನ್ ಅದ್ಭುತ ಹೇಳ್ತಾರೋ. ಆ ಅರಗಂಟೆ ಚೇಪು, ಅರ್ಧ ಗಂಟೆ ಎಲ್ಲಿ ಅವಳು ಕಾಣೋದು. ಬಂದ್ಬಿಟ್ಟಿದೆ ಸಿಟ್ಟು. ನಮ್ಮ ಮನಸ್ಸು ಸ್ಥೀಮಿತದಲ್ಲಿಲ್ಲ. ಅವಳು ಕಾಣಿಸೋದೇ ಶೂರ್ಪನಿಕ್ಕಿಗಿಂತ ಜಾಸ್ತಿ, ಇಲ್ಲ ಮಂದರಕ್ಕಿಂತ ತಕ್ಕುವ ಅನ್ನೋ ತರ, ಮಂದಿರಗಿಂತ ಕಡಿಮೆ. ಆ ಪಾಟಿ ಇಲ್ಲ. ಅವಳ ಕಣ್ಣಿಗೆ ನಾವ್ ಹೆಂಗ್ ಕಾಣಿಸ್ತಿರ್ತೀವಿ ಗೊತ್ತಾ,
ಕೀಚಕನಿಗಿಂತ ಜಾಸ್ತಿ, ಜರಾಸಂಧನಿಗಿಂತ ಕಡಿಮೆ. ಆ ರೀತಿ ನಾವು ಕಾಣಿಸ್ತಿರ್ತೀವಿ, ಕೀಚಕ ಇವನು. ಹೌದು, ಈ ಮನಸ್ಸಿಗೆ ನೋಡಿ 1000 ಬಾರಿ ತಂದು ಕೊಟ್ಟಿದ್ದಾನೆ, ಸೀರೆ ತಂದು ಕೊಟ್ಟಿದ್ದಾನೆ, ಬಳೆ ತಂದು ಕೊಟ್ಟಿದ್ದಾನೆ, ಏನೋ ಒಂದು ತಂದು ಕೊಟ್ಟಿಲ್ಲ. ಏನೋ ಒಂದು ಟೈಮ್, ಒಂದು ಕಷ್ಟ, ಒದ್ದಾಟ, ಹೇಳ್ಕೊಳಕ್ಕಾಗಲ್ಲ ಗಂಡಸು, ಏನೋ ಒಂದು ನಡೀತು ಬಿಡಿ, ಆಯ್ತು ಅಲ್ಲೊಂದು ಅಪಾರ್ಥದ ಮಾತು, ಇನ್ನೊಂದು ಡಾನ್ ಕಾಣಿಸೋದೆ. ಇದು ಹೆಂಗಿರುತ್ತೆ, ನನ್ನ ಇನ್ನೊಂದು ಗುರುಗಳು ಹೇಳಿದ್ರು, ಒನ್ಸ್ ಎ ಡ್ಯಾಶ್ ಮೆಟ್ ಎ ಡ್ಯಾಶ್ ಇನ್ ದ ಡ್ಯಾಶ್ ಪ್ಲೇಸ್. ಬರೀ ಡ್ಯಾಶ್ಗಳೇ. ಈ ಬುಧ ಅದ್ರ ಜೊತೆ ಸೇರಿದ್ರೆ ಹೆಂಗಿರುತ್ತೆ ಗೊತ್ತಾ ಅಂತ, ಎಡವಟ್ಟಿ ಮನಸ್ಸಿನ ಜೊತೆ ಆ ಮನೆಗೆ ಬಂದು ಸೇರ್ಕೊಂಡ್ರೆ, ಒನ್ಸ್ ಎ ಡ್ಯಾಶ್ ಮೆಟ್ ಎ ಡ್ಯಾಶ್ ಇನ್ ದ ಡ್ಯಾಶ್ ಇನ್ ಟ್ರೈನ್. This the dash, asked the dash, what is your dash name? This the dash, told the dash is my name. And this the dash, did the dash in the train. ನನ್ನ ಗುರುಗಳು ಅದನ್ನ ನೀವು ಏನ್ ಬೇಕಾದ್ರೂ ಫಿಲ್ ಮಾಡ್ಕೋಬೋದಂತೆ ಆ ಡ್ಯಾಶ್ ಅಲ್ಲಿ. ಶತ್ರುತ್ವ ಆದ್ರೂ ಹಾಕೊಳ್ಳಿ, ಮಿತ್ರತ್ವ ಆದ್ರೂ ಹಾಕೊಳ್ಳಿ, ಕೆಸರಾದ್ರೂ ಹಾಕೊಳ್ಳಿ, ಬಂಗಾರ ಆದ್ರೂ ಹಾಕೊಳ್ಳಿ, ಬೆಳ್ಳಿ ಆದ್ರೂ ಹಾಕೊಳ್ಳಿ, ಆ ಡ್ಯಾಶ್ ಅನ್ನೋ ಜಾಗದಲ್ಲಿ ಅಷ್ಟು ಅದ್ಭುತವಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನೋ ತರ ನಮ್ಗೆ ಈ ಸ್ಟೋರಿ ಹೇಳ್ಕೊಟ್ಟಿದ್ರು ಇನ್ನೊಂದು ಗುರುಗಳು. ಈ ಮನಸ್ಸು ಬುಧ ಸೇರಿದ್ರೆ ಇವನು ತೇರಿಗಿಳಿತು ಅಂದ್ರೆ ಕೋಣ ನೀರಿಗಿಳಿತು ಅನ್ನೋ ತರ ಇವರಿಬ್ರು ಸೇರಿದ್ರೆ ನಿಜವಾಗ್ಲೂ ಹೇಳ್ತಾನೆ ನಮ್ಮ ಮನಸ್ಸು ಕೆಟ್ಟೋಯ್ತಿತ್ತು. ಆ ಒಂದು ಮೊದಲೇ ಉರಿತಿದೆ, ಅದ್ರ ಜೊತೆಲಿ ಉಪ್ಪು ಖಾರ ಸುರಿಸ್ದಾಗೆ ಉರಿತಿರೋ ಬೆಂಕಿಗೆ ಇಲ್ಲಿ ಗಾಯ ಆಗಿರೋದಕ್ಕೆ ಅನ್ನತಕ್ಕಂಥದ್ದು. ಸೊ ಆ ಬುಧ ಬಂದು ಖಡ್ಗಕ್ಕೆ ಪ್ರವೇಶ ಆಗ್ತಿದ್ದಾಗೆ ನಮ್ಮ ಬುದ್ಧಿಯೂ ಕೆಡ್ತು. ಮನಸ್ಸಾದ್ರೂ ಸ್ಥೀಮಿತ ಇರ್ಬೇಕು ಅಂತ ಅದಿಲ್ಲ. ಮನ್ಸು ಮೊದಲೇ ಪುಕ್ಲ ಹಂಗಾಗ್ಬಿಡುತ್ತಾ ಈ ಬುದ್ಧಿ ಇದ್ದಿದ್ದೆ ಅವನ ಮುಗೀತು ಮಕ್ಕಳ. ಈ ಬುಧನ್ ತತ್ವವನ್ನ ಸಾಮಾನ್ಯವಾಗಿ ನಾವು ಹೇಳೋದೆ ಮಕ್ಕಳು ನೋಡಿ, ಕ್ರಿಕೆಟ್ ಆಡ್ಬೇಕು ಅಂತಾಳೆ, ತಗೋ ಹೋದ್ರಿ ಖುಷಿಯಾಗಿ ಬ್ಯಾಟು ಇನ್ನೊಂದು ಪ್ಯಾಡ್ ಎಲ್ಲ ತಗೋ. 3 ದಿನನೇ ಹೋಗೋದು, ಇಲ್ಲ 3 ವಾರ. ಅಮ್ಮ ಇಲ್ಲಿ ಪೆಟ್ಟು, ಅಮ್ಮ ಅಲ್ಲಿ ಪೆಟ್ಟು, ಅವ್ನು ಸರಿ ಇಲ್ಲಮ್ಮ, ಅವನು ಬ್ಯಾಟಲ್ಲಿ ಅಂದ್ಬಿಟ್ಟಮ್ಮ, ಕೋಚ್ ನನ್ನ ಸರಿಯಾಗಿ ನನ್ನ ಗಮನಿಸೋದೇ ಇಲ್ಲಮ್ಮ. ಸರಿ ಮಗ, ಏನೋ ಬೇಜಾರು. ತಿರುಗಿ ಬಂದ, ಅಮ್ಮ ಸ್ಕೇಟಿಂಗ್ ಕಲಿತೀವಿ ಗೊತ್ತಾ, ಸ್ಕೂಲಲ್ಲಿ ಸ್ಕೇಟಿಂಗ್ ಇದೆ ತಗೊಳ್ಳಿ. 4 ದಿನ ಕಾ ಚಾಂದ್ ಪೂರ ಮೈನ ಅಂದೇರ ರಾತ್ ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಈ 4 ದಿನಕ್ಕೆ ಬರ್ತಾರೆ. ಗಾಳಿಪಟದ ತರ ಮನ್ಸು ಮಕ್ಕಳು. ಸ್ಕೇಟಿಂಗು ಅಂತಾರೆ, ಸ್ವಿಮ್ಮಿಂಗು ಅಂತಾರೆ, ವಾಲಿಬಾಲ್ ಅಂತಾರೆ, ಥ್ರೋ ಬಾಲ್ ಅಂತಾರೆ, ಡಾನ್ಸು ಅಂತಾರೆ, ಪೇಂಟಿಂಗ್ ಅಂತಾರೆ, ಮ್ಯೂಸಿಕ್ ಅಂತಾರೆ. ಬರೋರೆಲ್ಲ ನನ್ನ ಪಾಪ ಮಕ್ಕಳು ಕರ್ಕೊಂಡು ಗುರುಗಳೇ, ಒಂದ್ರಲ್ಲಿಲ್ಲ ನೋಡಿ ಗುರುಗಳೇ. ಬುಧನ್ ತತ್ವ ಮಕ್ಕಳು, ರಾಜಕುಮಾರ ಅನ್ನೋದು ಅದಕ್ಕೆ, ಯುವರಾಜ ಅನ್ನೋದು ಅದಕ್ಕೆ ಎಲ್ಲಿರುತ್ತೆ. ಸೊ ನೀವು ತಾಯಿ ಮನಸ್ಸು ತಾಯಿ ಮನೋಕಾರಕಂ, ಅದಕ್ಕೆ ಕೀಚಕೆ, ಅದಕ್ಕೆ ತಾಯಿನೇ ಇರಬೇಕು ಅಲ್ಲಿ, ತಂದೆ ಅಲ್ಲ, ಸೂರ್ಯ ಅಲ್ಲ, ಕುಜ ಅಲ್ಲ, ಇನ್ಯಾರೂ ಅಲ್ಲ. ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದು ತಾಯಿಗೆ. ನೋಡೋಷ್ಟು ಒಂದು ಪಟ್ಟಂತ ಬಾಳ್ ಮುಚ್ಕೊಂಡು ನಿಮ್ಮ ಅಪ್ಪನ ತಲೆ ಕೆಡ್ಸಿ ಹೋಗ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ತಲೆ ತಿಂತೆ, ಏನ್ ಪಾಕೆಟ್ ಮಾಡಿ ಸುಮ್ಮನೆ ಇಟ್ಕೊಂಡಿದ, ಮಾಡೋ ಅಲ್ಲಿ ಅಂತಕ್ಕಂಥದ್ದು. ಸೊ ಬುಧನ ಭಾವ ಕಟಕಕ್ಕೆ ಬಂದರೆ ಈ ರೀತಿಯೇ. ಅಂಥದ್ದು ಈಗ ಒಂದು ಮನೆ ಕಟ್ಸ್ಲಿಕ್ಕೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ, ಯಾರೋ ಬಂದ, ಮೊದಲೇ ಭಯದಲ್ಲಿ ಆತಂಕದಲ್ಲಿ ಮಳೆ, ಜಿಟಿ ಮಳೆ ಆಯ್ತಾ. ಯಾಕೆ ಹೊಸ ಮನೆ ಕಟ್ಟಿಸ್ಬಾರ್ದು ಅನ್ನೋದೇನು ಗೊತ್ತಾ, ವರ್ಕರ್ಗಳು ಟೈಮಿಗೆ ಬರೋಲ್ಲ, ಚಳಿ ಗಾಳಿ, ಅವನಿಗೆ ಕಫ ಜಾಸ್ತಿ, ಒಂದಿನ ಬಂದ್ರೆ ಒಂದಿನ ಬರಲ್ಲ, ಕಫ ಆಯ್ತಂತೆ, ಅಕ್ಸಿಗಳಂತೆ. ಯಾರನ್ನಾದ್ರೂ ಕೇಳಿ ನೋಡಿ, ನನಗೆ ಆಲ್ರೆಡಿ ತಲೆಬಾರ ನಿಜ ಹೇಳ್ಬೇಕು ಅಂದ್ರೆ, ಸ್ಟೀಮ್ ತಗೊಂಡ್ ಬಂದಿದ್ದೇನೆ ನಾನು, ಕಾಫಿ ಕುಡ್ದಿದ್ದೇನೆ, ಬಟ್ ಅದು ಓವರ್ ಹೀಟ್ ಆಗುತ್ತೆ ಅಂತ. ತಲೆಗೆ ಬಾರಕ್ಕೆ ಹೊಟ್ಟೆಗೆ ಏನ್ ಮಾಡ್ತೀರಿ, ಈ ರೀತಿ ಏನೋ ತಲೆಬಾರ, ಗಂಟ್ಲು ಹಿಡ್ಕೊಂಡಾಗೆ, ಏನ್ ತಿಂತಾನೆ ಸರಿಯಾಗಿ ತಿನ್ನಲ್ಲ. ಅವ್ ಕೆಲ್ಸ ಏನ್ ಮಾಡ್ತಾನೆ, 3 ದಿನ ಆಗೋ ಕೆಲ್ಸ 3 ವಾರ ಮಾಡ್ತಾನೆ. ಕಫದ ಪ್ರಕೃತಿ ದೇಹ ರೋಗ ರುಜಿನಗಳಿಂದ ತುಂಬಿಕೊಳ್ಳುತ್ತೆ, ರಾಸುಗಳಿಗೆ ಕಾಯಿಲೆ ಬರುತ್ತೆ, ಚಳಿಗೆ
ಕೆಸರು ಗದ್ದೆ ಕೊಚ್ಚೆ ಆಗ್ಬಿಟ್ಟಿರುತ್ತೆ. ನಾವು ಬೆಳೆಸಿರೋ ಬೆಳೆ ಈ ಹೈಟಿಗೆ ಇರುತ್ತೆ. ರೈತರು ಬೆಳೆ ಕಾವಲು ಈ ಟೈಮ್ನಲ್ಲಿ ಯಾವಾಗ ಜೋರ್ ಮಳೆ ಬರುತ್ತೋ, ಯಾವಾಗ ಮಳೆ ಬರಲ್ವೋ, ಯಾವಾಗ ಗಾಳಿ ಬರುತ್ತೋ, ಇದೊಂದು ಭಯ. ಕಿವಿಯೆಲ್ಲ ಮುಚ್ಕೊಂಡ ಹಾಗೆ ಬೆಳಿಗ್ಗೆ ಎದ್ದೊಳಕ್ ಮನ್ಸೇ ಇರಲ್ಲ, ಗಾಳಿ ಅಷ್ಟು ಬೀಸ್ತಿರುತ್ತೆ, ಕಿವಿಯೆಲ್ಲ ಮಂದ ಆಗೋಗುತ್ತೆ. ಯಾವಾಗ ಕಿವಿ ಮೂಗು ಗಂಟ್ಲು ಇದಾಯ್ತು, ಕಣ್ಣು ಕೂಡ ಹಿಂಗೆ ಎಳಿತಾ ಇರುತ್ತೆ, ತಲೆಲ್ಲ ಭಾರ ಅನ್ಸುತ್ತೆ. ಎಲ್ಲಿ ಗಮನ ಇರುತ್ತೆ? ನಿಮ್ಮ ಶಿರಸ್ಸು ನಿಮ್ಮ ಭುಜದ ಮೇಲೆ ಇರೋಲ್ಲ. ಅವಾಗ ಮನ್ಸು ಮಲ್ಕೊಳ್ಳೋದಾಗಲ್ಲ, ಈ ರೀತಿ ಮಾಡಿಸುತ್ತೆ. ಕೆಲ್ಸಗಾರ ಸರಿಯಾಗಿ ಬರೋಲ್ಲ. ಕೊಚ್ಚೆ 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 ಆ ಜಾಗ. ಎಲ್ಲಿ ಮನೆ ಕರೆಕ್ಟಾಗಿ ಆಗುತ್ತೆ? ಇನ್ನೊಬ್ಬ ಬರ್ತಾನೆ, ಹಿಂಗ್ ಮಾಡಿದ್ರೆ ಸರಿ ಇತ್ತು, ನೀನ್ ನನ್ ಮಾತು ಕೇಳಿದೆ, ಈ ಗೋಡೆ ದಬ್ಬು ಆ ಗೋಡೆ ದಬ್ಬು. ಹಾಗೆ ಫ್ಯಾಕ್ಟ್ರಿಗಳಿರ್ಬೋದು, ಕಂಪ್ನಿಗಳಿರ್ಬೋದು, ಯಾವುದು ಹೊಸದಾದರೂ ಒಂದು ಸ್ಥಿತ್ಯಂತರ ಬರಲು ಆಗುವುದಿಲ್ಲ, ಭಾರಿ ಕಷ್ಟವಾಗುತ್ತದೆ. ನಾವೆಲ್ಲ ರೈತರು, ಮಣ್ಣನ್ನ ನಂಬ್ಕೊಂಡಿದ್ದವರು, ಭೂಮಿಯನ್ನ ನೆಚ್ಕೊಂಡಿರ್ತಕ್ಕಂಥವ್ರು, ಕೃಷಿಯನ್ನೇ ನೆಚ್ಕೊಂಡಿದ್ದಂಥವ್ರು. ಇವತ್ತು IT, BT, ಸಾಫ್ಟ್ವೇರ್, ಸ್ಟಾರ್ಟ್ಅಪ್, ಇನ್ನೊಂದು ಹೇಳ್ತಿದ್ದಾವೆ. ಆಷಾಢ ಅಂದ್ರೇನೆ ಅನಾರೋಗ್ಯ, ಮನಸ್ಸಿಗೆ ಅನಾರೋಗ್ಯ, ಬುದ್ಧಿಗೆ ಅನಾರೋಗ್ಯ. ಒಬ್ರು ಹೇಳುದು ಅಷ್ಟು ಬೇಗ ತಗೊಳ್ಳಲ್ಲ. ಅಲ್ಲಿ ನೋಡಿ, ಬುಧನ ಹಿಂದ್ಗಡೆ ಗುರು. ಆಷಾಢ ಆರಂಭ ಆಗ್ತಿದ್ದಾಗೆ ಬುಧನ ಹಿಂದ್ಗಡೆ ಗುರು. ಚಂದ್ರ ನೋಡಿ ಬುಧನ್ ಮನೆಯಲ್ಲಿ, ಬುಧ ನೋಡಿ ಚಂದ್ರನ ಮನೆಯಲ್ಲಿ. ಇವನ್ ಮಾತು ಕೇಳಲ್ಲ, ಇವನ್ ಮಾತು ಕೇಳಲ್ಲ, ಇಬ್ಬರಿಗೂ ಆಗೋದೇ ಇಲ್ಲ ನೋಡಿ. ಅದಕ್ಕೆ ಇಲ್ಲೂ ಅದಕ್ಕೆ ಗಂಟ್ಲಲ್ಲಿ ಸೆಂಟ್ರಲ್ ಫಿಲ್ಟರ್ ಇಟ್ಟಿದ್ದಾನೆ ಭಗವಂತ. ಅದ್ರ ಮೇಲೆ ಕಣ್ಣು ಬೇರೆ ಇಟ್ಟಿದ್ದಾನೆ, ಮಾತಾಡ್ಲಿಕ್ಕೆ ಒಂದು ಬಾಯಿ ಇಟ್ಟಿದ್ದಾನೆ, ಇಲ್ಲಿ ಹೃದಯ ಇಟ್ಟಿದ್ದಾನೆ. ಸೋ ಮಚ್ ಆಫ್ ಗ್ಯಾಪ್. ಇಷ್ಟಿದ್ರೂ ಉಲ್ಟಾ ಪಲ್ಟಾ ಮಾಡತಕ್ಕಂಥದ್ದು ಜಾಸ್ತಿ. ಆಮೇಲೆ ದೇಹ ಕೃಷಿ ಆಗಿರುತ್ತೆ. ಈ ಗಾಳಿಗೆ, ಚಳಿ, ಇನ್ನೊಂದು ಒಳಗಡೆ ಕಫ ಜಾಸ್ತಿ. ಅಂಥದ್ರಲ್ಲಿ ದೇಹ ಸಂಘರ್ಷ ಅಲ್ಲೊಂದು ದೈಹಿಕವಾಗಿ ಸೇರಿ ಅಕಸ್ಮಾತ್ ಗರ್ಭ ಧರಿಸಿದರೆ ಅನಾರೋಗ್ಯ ಮಗುವೆ ಹುಟ್ಟೋದು. ಯು ವಿಲ್ ನಾಟ್ ಬಿ ಹೆಲ್ತಿ. ನೀವೇ ಹೆಲ್ತಿ ಇಲ್ವಲ್ಲಪ್ಪ. ಅದಕ್ಕೆ ಸಾಕ್ಷಿ ನೋಡಿ, ಈ ಒಂದು ಪಾಂಡು ಮಹಾರಾಜನಿಗೆ ಪಾಂಡು ಕಾಯಿಲೆ ಇತ್ತು. ಅಂಬಾಲಿಕೆಯ ಜೊತೆಯಲ್ಲಿ ವೇದವ್ಯಾಸರು ಗರ್ಭದಾನ ಮಾಡಿದಾಗ ಸತ್ಯವತಿ ದೇವಿಯ ಮಗ ವಿಚಿತ್ರ ವೀರ್ಯ ಆಯ್ತಾ, ಅವನು ಸತ್ತೋಗ್ತಾನ. ಅವನಿಗೊಂದು ಕಾಯಿಲೆ ಇತ್ತು. ನೀವು ಕೆಲವ್ರಿಗೆ ಹೇಳ್ತಿರ್ತೀರಲ್ವ, ಹೆಣ್ಮಕ್ಳು ತಾಯಿ ಅಂದ್ರು ತಪ್ಪು ತಿಳ್ಕೊಬೇಡಿ. ವೈಟ್ ಹೋಗ್ತಲೇ ಇರುತ್ತೆ ಗುರುಗಳೇ, ಬ್ಲೀಡಿಂಗ್ ಹೋಗ್ತಲೇ ಇರುತ್ತೆ ಗುರುಗಳೇ, ನಿಲ್ಲೋದೇ ಇಲ್ಲ. ಕೆಲವ್ರಿಗೆ 3 ದಿನ 4 ದಿನಕ್ಕೆ ನಿಲ್ಬೇಕು ಮಕ್ಕಳೇ. ಆ ಥರ ಕಂಟಿನ್ಯೂಸ್ ಹೋದಂದ್ರೆ ನಮ್ಗೆ ರಕ್ತ ಹೋಗ್ತಾ ಇದೆ ಅಂದ್ರೆ ಏನಾಗುತ್ತೆ ದೇಹ? ಯೋಚನೆ ಮಾಡಿ ನೋಡಿ. ಕೆಲವ್ರಿಗೆ ಆ ವೈಟು ಡಿಸ್ಪ್ಯಾಚ್ ಆಗ್ತಲೇ ಇರುತ್ತೆ, ಶಕ್ತಿ ಇರಲ್ಲ, ಹಿಂಗೆ ಆಗ್ಬಿಟ್ಟಿರ್ತಾರೆ ಅವರು. ಗರ್ಭಕೋಶ ದೋಷ ಅಂತ ಹೇಳ್ತಾರೆ. PCOD ಇನ್ನೊಂದು ಅಂತ ತಾಯಿ. ಪುರುಷರಿಗೂ ಕೂಡ ಅಂಥದ್ದೊಂದು ಸಮಸ್ಯೆ ಇದೆ. ಅದಕ್ಕೆ ಒಂದು ಸಾಕ್ಷಿ ಪಾಂಡು ಮಹಾರಾಜ. ಅವನಿಗೆ ಯಾವಾಗ್ಲೂ ಪಾಂಡು ಮಹಾರಾಜನ ತಂದೆ ವಿಚಿತ್ರ ವೀರ್ಯ ಇದ್ನಲ್ಲ, ಅವನಿಗೆ ನೋಡಿದ ತಕ್ಷಣ, ಯಾವ್ದಾದ್ರು ಅಂದವಾದಂಥದ್ದನ್ನ ನೋಡಿದ ತಕ್ಷಣ ಅವನಿಗೆ ಸೋರೋದೆ, ಸದಾ ಸೋರೋದೆ. ಆ ಸೋರಿಯೇ ಹೊರಟೋಗ್ತಾನೆ ಬಿಡಿ. ಗಂಡಸರಿಗೂ ವೀರ್ಯಸ್ಖಲನಂ ಅಂತ ಹೇಳ್ತಾರೆ. ವೈದಿಕವಾಗಿ ಇದೆಲ್ಲ ನಿಮ್ಗೆ ತಿಳಿಸ್ಕೊಡ್ಬೇಕಿತ್ತು. ಆ ಕಾಲದಲ್ಲೂ, ಕೃಷ್ಣನ ಕಾಲದಲ್ಲೂ ತೊಂದರೆಗಳಿತ್ತು, ಅದರಿಂದೆಯ ಕಾಲದಲ್ಲೂ ಇತ್ತು, ಸೃಷ್ಟಿ ಆರಂಭ ಕಾಲದಲ್ಲೂ ಇತ್ತು. ಆದ್ರೆ ಇವನಿಗೆ ಜಾಸ್ತಿ ಆಗ್ತಿತ್ತು. ಒಳ್ಳೆ ಪೈಪಲ್ಲಿ ಹೋದಂಗೆ ಹೋದ್ರೆ ಎಲ್ಲಿರುತ್ತೆ? ಡಮಾಲು ಡಿಮಿಲು. ಪುರುಷ ಆದ್ರೂ ಅಷ್ಟೇ, ಸ್ತ್ರೀ ಆದ್ರೂ ಅಷ್ಟೇ. ಇನ್ನು ಮಕ್ಕಳಲ್ಲಿ ಅವನೇ ಇಲ್ಲ ಅಂದಮೇಲೆ, ಆ ಕಾಲದಲ್ಲೂ ಒಂದು ನಿಯಮಗಳಿತ್ತು. ಒಂದೊಂದು ಯುಗಕ್ಕೆ ಒಂದೊಂದು ನಿಯಮ. ಈಗ ಹೆಂಗೆ ನಾವು IVF ಮೂಲಕ ಮಗು ಮಾಡ್ಕೋತೀವೋ, ಸರೋಗಸಿ ಮದರ್ ಮೂಲಕ ಮಗು ಮಾಡ್ಕೋತೀವೋ, ಸರೋಗಸಿ ಫಾದರ್ ಮೂಲಕ ಮಗು ಮಾಡ್ಕೋತೀವೋ, ದೇವ್ರ ನ್ಯಾಯ ಅಂತ ಒಂದಿತ್ತು. ಅಕಸ್ಮಾತ್ ಅಣ್ಣ ತೀರ್ಕೊಂಡ್ರೆ, ಮಕ್ಕಳಿಲ್ಲದ ಕಾಲಕ್ಕೆ ತಮ್ಮನಿದ್ದರೆ ಆತನ ಮುಖೇನ, ಇಲ್ಲ ಆತನಿಗೆ ಅಣ್ಣ ಇದ್ದರೆ ಮುಖೇನ ಮಗು ಮಾಡಬಹುದು. ಮಗುವಿಗಷ್ಟೇ, ಸಂತಾನೋತ್ಪತ್ತಿಗೋಸ್ಕರ ಅಂತ. ಆಕೆ ಆಕರ್ಷಣೆ, ಕಬಳಿಸ್ಬೇಕು, ಅದೆಲ್ಲ ಇರ್ಲಿಲ್ಲ. ಇವತ್ತು ಅದೇ ಜಾಸ್ತಿ ಆಗಿರೋದು. ಈ ಕಬಳಿಸುವಿಕೆಯೇ ಅಲ್ಲೆಲ್ಲೋ ಒಂದು ಅನ್ನೋದಾಗ, ಇಲ್ಲ ನೀನ್ ಮನೆ ಬಿಟ್ಟು ಬಂದ್ಬಿಡು, ಕುಟುಂಬ ಹೊಡೆದು ಬಂದ್ಬಿಡು, ಬದುಕು ಹೊಡೆದು ಬಂದ್ಬಿಡು, ನೀನ್ ನನ್ನವಳೆ, ಇಲ್ಲ ನೀನ್ ನನ್ನವನೇ. ಮನೆ ಹೊಡೆದು ಇನ್ನೊಬ್ರ ಮೇಲೆ ಇಷ್ಟ ಆಗಿದ್ದೆ ಎಲ್ಲ ಬಿಟ್ಟು ಬಂದ್ಬಿಡೋದು. ಮಕ್ಕಳನ್ನ ಕುತ್ತಿಗೆ ಹಿಡಿದು ಸಾಯಿಸು. ಗಂಡನ್ಗೆ ನೋಡಿ, ಮೊನ್ನೆ ಕೂಡ ಆಂಧ್ರದಲ್ಲಿ ಮತ್ತೊಂದು ಕತೆ ನಡೆದಿದೆಯಂತೆ. ಮದುವೆ ಆಗಿ 1 ತಿಂಗಳಾಗಿಲ್ಲ, ಅರಿಶಿನ ಕೂಡ ಇನ್ನೂ ಆರಿಲ್ಲ, ಗೋವಿಂದಾಯ ನಮಃ ಮಾಡಿಬಿಟ್ಟಿದ್ದಾಳೆ ಪತ್ನಿ ಅಂತ. ಏನ್ ಹೇಳ್ತೀರಿ? ಇಷ್ಟ ಇರ್ಲಿಲ್ವಲ್ಲ, ಎದ್ದೋಗ್ಬಿಡ್ಬೇಕಿತ್ತು, ನನಗೆ ಬೇಡಯ್ಯ ಅಂತ. ಹೋಗಮ್ಮ ಬದುಕು, ಇಷ್ಟವಿಲ್ಲದ ಬದುಕು ಏನಕ್ಕೆ ಅಂತ.
ಏನಾಗ್ತಿದೆ ಡ್ರಮ್ ಇದಾಯ್ತು. ಇವಾಗ ಹುಡುಗರುಗಳು ಮದುವೆ ಆಗೋದು ಭಯ ಬಂದ್ಬಿಡುತ್ತೆ. ಈಗ ಇಷ್ಟು ದಿನ ಹುಡುಗರ ರಾಜ್ಯ ನಾನು ಹೇಳ್ತಲೇ ಇದ್ದೆ, ಇನ್ನು ಸ್ತ್ರೀಯರ ಸಾಮ್ರಾಜ್ಯ ಅಂತ. ನೋಡಿ, ಇಷ್ಟು ದಿನ ತಡ್ಕೊಂಡಿದ್ದಂಥ ಜೀನ್ಸ್ ವೇಸ್ಮೆಂಟ್ ನಮ್ಮನ್ನು ಚುಸ್ತಿದ್ರಲ್ಲ, ಹೊಡಿತಿದ್ರಲ್ಲ, ಬಡಿತಿದ್ರಲ್ಲ, ನಮ್ಮನ್ನೆಲ್ಲ ಯಾವ್ಯಾವ್ದೋ ರೀತಿನಲ್ಲಿ ಬಾಧೆ ಕೊಡ್ತಿದ್ರಲ್ಲ, ತಗೊಳ್ರ ನಿಮಗ್ ಪಂಚು ಅನ್ನತಕ್ಕಂಥದ್ದು ಶುರು ಆಗ್ಬಿಟ್ಟಿದೆ. ಈಗ ಅಂಥದ್ದನ್ನು ನೋಡ್ಲಿಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲೋ 7% ಇದ್ದಿದ್ದು ಇವತ್ತು 70% ಬಂದು ನಿಂತಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಪತ್ನಿ ಪೀಡಕರ ಮಹಾಸಂಘಗಳು ಅಂತ ಪ್ರತಿ ಜಿಲ್ಲೆ ಇನ್ನೊಂದು ಅಂತ ಶುರು ಆಗ್ತಿದೆ. ಕಾನೂನುಗಳಲ್ಲಿ ಬದಲಾವಣೆಗಳು ಬರುತ್ತೆ. ಸೆಕ್ಷನ್ 498A, ಸೆಕ್ಷನ್ 16A, ಈ ತರದ್ದು ಏನೇನೋ ಕೆಲವೊಂದು ಇದಾವಲ್ವಾ, ಇದ್ರಲ್ಲಿ ತುಂಬಾ ಬದಲಾವಣೆಗಳು ಬಂದ್ಬಿಡುತ್ತೆ. ಪುರುಷರಿಗೋಸ್ಕರನೇ ಇನ್ನೊಂದು ಕಾನೂನುಗಳು ಸೇರಿಸ್ತಕ್ಕಂಥದ್ದು. ಇಫ್ ನಾಟ್ ಅನ್ನತಕ್ಕಂಥದ್ದೆಲ್ಲ ಸೇರ್ಲಿಕ್ಕಾಗುತ್ತೆ ಬಿಡಿ. ಅದಾಗ್ತಿದೆ. ಈಗ ನೋಡ್ತಿದ್ರೆ ನಾನು ಅಷ್ಟು ಕೇಸುಗಳು ನೋಡ್ತಿದ್ದೀನಲ್ವಾ, ಪುರುಷರು ಈಕ್ವಲ್ ಆಗಿ ಅಳ್ತಿದ್ದಾರೆ, ಇನ್ನೂ ಹೆಣ್ಮಕ್ಳು ಕೆಲವರು 50% ಅಳೋನು ನೋಡ್ತಿದ್ದಾನೆ. ಈ ಬಾಧೆ, ಈ ಒತ್ತಡ, ಈ ಎಳೆದಾಟ. ಈ ಬುಧನ್ ಭಾವ ಹೀಗೆ ನೋಡಿ. ಆಗ ವೇದವ್ಯಾಸರಿಂದ ಅಂಬಾಲಿಕೆಗೆ ಮಗು. ಅಂಬಾಲಿಕೆಗೆ ಅವತ್ತು ಜ್ವರ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಅಂಬಿಕೆಯನ್ನ ಕೇಳಿರ್ತಾಳೆ, ಹೆಂಗಮ್ಮ ವೇದವ್ಯಾಸರು ಗರ್ಭಧಾನ ಮಾಡಿದ್ರಲ್ಲ ಹೇಗೆ ಅಂದ. ಅಯ್ಯೋಯ್ಯೋ ನೀನ್ ಕೇಳ್ಬೇಡಮ್ಮ. ಯಾಕಂದ್ರೆ ಋಷಿ ಆತ ಕಾಡಲ್ಲಿದ್ದವನು, ಆತನಿಗೆ ನಾಗರಿಕತೆ ಗೊತ್ತಿಲ್ಲ. ಒಂದು ನಾಗರಿಕತೆ, ಅದಕ್ಕೆ ನೋಡಿ ಇದ್ರಲ್ಲೊಂದು ಧರ್ಮ ಸೂಕ್ಷ್ಮ. ವ್ಯಾಸರು ಹೇಳ್ತಾರೆ, ಅಮ್ಮ ಸತ್ಯವತಿ ದೇವಿ ನನ್ನ ಮಾತು ಕೇಳು, ಇವರು ನನ್ನ ಜೊತೆಲಿ ಸ್ವಲ್ಪ ದಿನ ಪಳಗಲಿ, ನನ್ನ ಒಂದು ಪೂಜೆ ನಿಯಮ ಇನ್ನೊಂದು ಅಂತೇಳಿ ಅವ್ರ ಮನಸ್ಸು ಭಾವಗಳು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಕೊಡು. ದಿಢೀರಂತ ಹೊಟ್ಟು ಗರ್ಭಧಾನ ಮಾಡ್ಬಿಡು ಅಂದ್ರೆ ಅದು ಏನು ಮಾತು? ಅವ್ರು ತಟ್ಕೋತಾರ. ಪರಸ್ತ್ರೀ ಯಾಕೆ, ನಾನು ಪರಪುರುಷ, ಏನೇ ಇರ್ಬೋದು, ನಿನ್ನ ನ್ಯಾಯಗಳು ಈ ಕಾಲಕ್ಕೆ ಒಪ್ಪುತ್ತೆ. ಆದರೆ ಅವ್ರ ಮನಸ್ಸಿಗೆ ಗಾಯ ಆಗುತ್ತಲ್ವಾ. ಈ ಗಾಯದ ಲೋಟು ಒಂದು ಹೆಣ್ಣನ್ನ ಒಂದು ರೀತಿ ಅತ್ಯಾಚಾರವೇ ಅದು. ನೋಡಿ ವ್ಯಾಸರು ಅವತ್ತೇ ಹೇಳ್ತಾರೆ, ಅತ್ಯಾಚಾರದ ತರ ನಿನಗೇನೋ ವಾರಸ್ದಾರ ಬೇಕು ನಮ್ಮ ಸಂಸ್ಥಾನಕ್ಕೆ. ಭೀಷ್ಮ ಯಾವಾಗ್ಲೂ ಯುದ್ಧಗಳಲ್ಲಿ ಇರ್ತಾನೆ, ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನು ಹೆಂಗಿದ್ದೀನೋ ಗೊತ್ತಿಲ್ಲ, ಯಾವಾಗ ಯಾರು ನುಗ್ಗಿ ತಲೆಗಳು ತೆಗೆದು ಬಿಡ್ತಾನೋ, ನನಗೆ ಈಗಲೇ ವಾರಸ್ದಾರ ಬೇಕು ಅಂತ ಹೇಳುತ್ತೆ ಆ ತಾಯಿ ರಾಣಿ ಸತ್ಯವತಿ ದೇವಿ. ನೀನೇನಪ್ಪ ಹೇಳ್ತೀಯ ನೀನು, ನಿನಗೇನು ಗೊತ್ತಿದೆ ಅಂತ. ಶಂತನು ಚಕ್ರವರ್ತಿಯ ಧರ್ಮಪತ್ನಿ. ಸ್ವಲ್ಪ ಸಮಯ ಕೊಡಮ್ಮ, ಒಂದು 3ರಿಂದ 6 ತಿಂಗಳ ಟೈಮ್ ಕೊಡು. ಅವ್ರೊಂದು ಪಾದ ಪೂಜೆಯೋ ಇನ್ನೊಂದು ಅವ್ರನ್ನ ಜೊತೆಲಿ ಕುಂದಿಸ್ಕೊಂಡು ಸತ್ಯನಾರಾಯಣ ಪೂಜೆ, ವರಲಕ್ಷ್ಮಿ ಪೂಜೆ, ಗೌರಿ ಪೂಜೆ ಈ ತರ ಮಾಡಿಸ್ತಾ ಪಕ್ಕದಲ್ಲಿ ಅವ್ರಿಗೊಂದು ಅನುರಾಗ ಬರೋ ಹಾಗೆ ಮನಸ್ಸು, ನಮ್ಮ ಭಾವ ಚೆನ್ನಾಗಿದ್ದಾನೆ, ಒಳ್ಳೆ ಮನುಷ್ಯ, ತುಂಬಾ ವೇದಾಂಗಗಳನ್ನ ಕಲ್ತಿದ್ದಾನೆ, ಉಪನಿಷತ್ತುಗಳು ಬರುತ್ತೆ, ತುಂಬಾ ಒಂದು ಸ್ತ್ರೀಯರ ಬಗ್ಗೆ ತುಂಬಾ ಗೌರವ ಇರತಕ್ಕಂಥ ಮನುಷ್ಯ. ಆದ್ರೂ ಒಂದು ಚೂರು ಬರಲಿ, ಕೇಳುವುದೇ ಇಲ್ಲ ಸತ್ಯವತಿ ದೇವಿ. ಅದೆಲ್ಲ ಗೊತ್ತಿಲ್ಲ, ಸಮಯ ಇಲ್ಲ, ನನಗೆ ಪುತ್ರ ಸಂತಾನ ಈಗಲೇ ಆಗ್ಬೇಕು, ಗರ್ಭಧಾರಣೆ ಆಗ್ಬೇಕು, ನೀನು ಹೋಗಿ ಮಾಡು ಅಂತ ಹೇಳ್ಬೇಕು. ಆ ರಾಣಿ ಆಜ್ಞೆ, ಶಿವಗಾಮಿ ಆಜ್ಞೆ, ಸತ್ಯವತಿ ದೇವಿ ಆಜ್ಞೆ ತಳ. ಅದಾಗಿದ್ದೆ ಪಾಪ ಅವ್ರೇನ್ ಮಾಡ್ತಾರೆ, ಗಂಡ ಬೇರೆ ಇಲ್ಲ, ಇನ್ನು ನಮ್ಮನ್ನ ಕೇಳೋರಿಲ್ಲ ಅಂದಾಗ ಹೋಗ್ಲಿ ಬಿಡಪ್ಪ, ಹೇಗೋ ಒಂದು ಗರ್ಭ ತುಂಬಿಸ್ಲಿಕ್ಕೆ ಪುಣ್ಯಾತ್ಮ ಬಂದಿದ್ದಾನೆ, ಏನೋ ಒಂದಾಗ್ಲಿ ಅಂತ ಭಯದಿಂದ ಕಂಪಿಸಿ ಅಂಬಿಕಾದೇವಿ ನೆನ್ಪಿಟ್ಕೊಳ್ಳಿ, ಆ ಕಂಪನದಲ್ಲೇ ನೀನೇನಾದ್ರೂ ಮಾಡಪ್ಪ, ನನ್ಗೊಂದು ಮಗು ಹಾಕ್ಬಿಡು, ಹುಳ ಹಾಕ್ಬಿಡು ಅಂತ ಭಯದಲ್ಲೇ ಕಣ್ಮುಚ್ಕೊಂಡು ಗರ್ಭದಾನಕ್ಕೆ ಸಿದ್ಧಳಾಗ್ತಾಳೆ. ಆ ರಾತ್ರಿ ವ್ಯಾಸರಿಂದ ಗರ್ಭದಾನ. ಅವನೇ ಧೃತರಾಷ್ಟ್ರ. ಆ ಭಯ, ಆ ಗೊಂದಲ, ಆ ಒಂದು ಭೀತಿ, ಉತ್ತರ ಸಡನ್ ಆಗಿ ಯಾರೋ ಬಂದು ಬ್ಯಾಟ್ ಟಚ್ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಯಾರೋ ಬಂದು ನಮ್ಮನ್ನ ಹೆಂಗ್ ಮುಟ್ಟೋದು ಒಂಥರ ಅಸಹ್ಯ ಅನ್ಸಲ್ಲ. ಅಸಹ್ಯಗಳು, ಇನ್ನೊಂದು ಆ ತಾಯಿ ಜೀವ ಅದು ಎಷ್ಟು ನೊಂದುಕೊಂಡ್ಲು, ಪೂರ್ತಿ ಅಸಹ್ಯ, ಅಸೂಯ ಎಲ್ಲವೂ ಇರುವಂತ ಧೃತರಾಷ್ಟ್ರ ಜನನ ಹುಟ್ಟು ಕುರುಡನಾಗಿ ಜನಿಸ್ಬಿಟ್ಟ. ಯಾಕಂದ್ರೆ ಆಕೆ ಆ ಮನುಷ್ಯನ್ ನೋಡ್ಲೇ ಇಲ್ಲ, ಅನುರಾಗ ಬರ್ಲೇ ಇಲ್ಲ, ಏನೋ ಒಂದಾದ್ರೆ ಸಾಕು ಅವ್ವಪ್ಪ ಅನ್ನೋ ಒಂದು ರೀತಿ. ಹೌದು, ಅದಕ್ಕೆ ಹೇಳುದು, ನಾನು ಎಷ್ಟೋ ಬಾರಿ ಜಾತಕಗಳು ಬಂದಾಗ, ನೀನ್ ಸಿದ್ಧ ಇರ್ಲಿಲ್ಲಮ್ಮ ಗರ್ಭಧಾನ ಆಗುವಾಗ, ತಾಯಿ ನೀನು ಹೊಟ್ಟೆಲ್ ಮಗು ಬಿದ್ದಾಗ್ಲೂ ನೀನ್ ರೆಡಿ ಇರ್ಲಿಲ್ಲ ಅಂದ್ರೆ, ಮೊನ್ನೆ ಕೂಡ ಒಂದು ಮಗು ಲೋವರ್ ಸಿಂಡ್ರಮ್, ಇನ್ನು ಹೈಪರ್ ಆಕ್ಟಿವ್ ಮಕ್ಕಳು, ಇನ್ನು ಬೇರೆ ಬೇರೆ. ಹೌದು ಗುರುಗಳೇ ಅಂತ 10ರಲ್ಲಿ 9 ಕೇಸ್ ನೋಡಿದ್ದಾನೆ. 10ರಲ್ಲಿ 100ರಲ್ಲಿ 99 ಕೇಸ್ ನೋಡಿದ್ದಾನೆ. 1999 ಕೇಸು ಕೂಡ ಹೌದು ಗುರುಗಳೇ ನೀವು ಹೇಳಿದ್ ನಿಜ, ನಾವು ಮಾನಸಿಕವಾಗಿ ರೆಡಿ ಇರ್ಲಿಲ್ಲ, ಕೌಟುಂಬಿಕವಾಗಿ ಸಿದ್ಧರು ಇರಲಿಲ್ಲ, ದೈಹಿಕವಾಗಿ ಕೂಡ ಕೆಲವು ಮೂರ್ಖ ಗಂಡಸರು ಆ ತಾಯಿ ಜೀವ.
ಅವಳನ್ನು ಸಿದ್ಧ ಮಾಡಬೇಕು, ಆ ಭೂದೇವಿಯನ್ನ. ಅಲ್ಲೊಂಚೂರು ಬರಬೇಕು ಮಳೆಗಾಲ, ಅಲ್ಲೊಂದು ಭೂಮಿ ವಾತಾವರಣ ಬದಲಾಗುತ್ತೆ, ಪ್ರಕೃತಿ ಬದಲಾಗುತ್ತೆ. ಬೇಸಿಗೆಗಾಲದಲ್ಲಿ ಹೋಗ್ಬಿಟ್ಟು ನೇಗಿಲಿಟ್ಕೊಂಡು ಧಮ 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 ಅಂತ ಹೊಡೆದ್ರೆ ಭೂಮಿ ತಾಯಿ ಎಲ್ಲಪ್ಪ ನೀರ್ ಹಾಕಿದ್ರು ಹಿಂಗೋಗುತ್ತಪ್ಪ, ಹೌದಲ್ವಾ? ಒಂದು ಭೂತಾಯಿ ಒಂದು ಬೆಳೆ ಇಡಬೇಕು ಅಂದ್ರೆ, ನಾನು ನನ್ನ ಸ್ನೇಹಿತರನ್ನ ನನ್ನ ತೋಟದಲ್ಲಿ ಈ ತರ ಜನವರಿಲಿ ಕೇಳಿದೆ, ಒಂದು ಈ ತರ ಹಾಕೋಣ ಗಿಡಗಳು ಅಂತ. 10 ಹಾಕಿದ್ರೆ 1 ಬರುತ್ತೆ ಅಂತ. ಇದೇನು ಅಂದ್ರೆ, ಏನ್ ಅಂದ್ಕೊಂಡಿದ್ದೀಪ್ಪ ನೀನು? ಭೂಮಿ ತಾಯಿ ಯಾವಾಗಂದ್ರೆ ಅವಾಗ ಹಾಕಿದ ತಕ್ಷಣ ಬೆಳೆ ಕೊಟ್ಬಿಡುತ್ತೆ ಅನ್ಕೊಂಡಿದ್ಯಾ ನೀನು ಅಂತ ಗದರಿದ್ರು. ಮಳೆಗಾಲ ಬರ್ಲಿ ನೋಡೋಣ ಇರು ಅನ್ನತಕ್ಕಂಥ. ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ವೈದಿಕ ಸೂತಕ ಇನ್ನೊಂದು ಆಗಿರೋದ್ರಿಂದ ನಾನು ಹೋಗಿಲ್ಲ ತೋಟದ ಹತ್ರ, ಗೆಳೆಯನ ಹತ್ರ ಕೂಡ ಏನೂ ಮಾತಾಡ್ಲಿಲ್ಲ. ಹೌದು, ಆ ಭೂಮಿ ತಾಯಿಯ ಹಾಗೆ ಒಂದು ಸ್ತ್ರೀ ಆಕೆ ಸಿದ್ಧಳಾಗ್ಬೇಕು, ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ, ಪಾರಿವಾರಿಕವಾಗಿ. ಇದೆಲ್ಲ ಏನಿಲ್ಲ, ಮದುವೆ ಆಗಿದ ತಕ್ಷಣ ಏನೋ ಒಂದು 2 ದೇಹದ ಸಂಘರ್ಷನ ತುಂಬಿಸು. ಅದಕ್ಕೆ ಹುಟ್ಟೋ ಮಕ್ಕಳಲ್ಲಿ ಇವತ್ತು ಪಾಪ ಅವ್ರಿಗೇನು ಗೊತ್ತಾಗ್ತಿಲ್ಲ, ಅವರೇ ಕನ್ಫ್ಯೂಷನ್ ಅಲ್ಲಿ ಎತ್ತಿರೋದು. ಇನ್ನೇನಾಗುತ್ತೆ? ಆಷಾಢ ಮಾಸದ ಮಕ್ಕಳು ಅನಾಥರೆ ಅಂತ ನಾನು ಹೇಳ್ತೇನೆ, ನನ್ನ ಅನುಭವ. ಆ ಹುಟ್ಟೋ ಮಕ್ಕಳು ಅನಾಥರೆ. ಕಾರಣ ಏನಂದ್ರೆ ನೀವು ಸಿದ್ಧರಿಲ್ಲ. ನೋಡಿ, ಅಂಬಿಕಾ, ಧೃತರಾಷ್ಟ್ರ, ಅಸೂಯ, ಮತ್ಸರ, ಗಾಬರಿ, ಸತ್ಯವತಿ ದೇವಿ ಮೇಲೆ ಎಷ್ಟು ಮತ್ಸರ ಇತ್ತು. ಯಾಕಂದ್ರೆ ಪರಪುರುಷನ ಜೊತೆ ದಿಢೀರಂತ ನ್ಯಾಯಗಳು ಏನೇನೇ ಇರ್ಬೋದು. ಒಂದು ಹೆಣ್ಣು ಹೇಗೆ ಒಪ್ಕೋತಾಳೆ ಹೇಳಿ? ರಾಣಿ ಆದ್ಮೇಲೆ ಇದೆಲ್ಲ ಅನುಭವಿಸ್ಬೇಕಿತ್ತು. ದೊಡ್ಡವ್ರ ಕಥೆಗಳು, ದೊಡ್ಡ ಕಥೆಗಳು ಮಕ್ಕಳೇ. ಅದಕ್ಕೆ ಧೃತರಾಷ್ಟ್ರ ಹುಟ್ಟು ಮತ್ಸರವಾದಿ, ವಿಷ ಮರ, ಅವನೇ ದೊಡ್ಡ ಮರ. ಇನ್ನು 2ನೇದು ಅಂಬಾಲಿಕ ಕೇಳ್ಕೊಂಡ್ಲು ಅಂಬಿಕಾದೇವಿಯನ್ನ. ಅಂಬಾಲಿಕಾದೇವಿ, ಏನಕ್ಕ ನೀನೇನ್ ಹೇಳ್ತೀಯ? ಮಹರ್ಷಿಗಳು ಗರ್ಭದಾನ ಆಯ್ತಲ್ಲ, ಹೇಗಿದೆ? ಅಯ್ಯೋ ನೀನ್ ಕೇಳ್ಬೇಡ ಕಣೆ, ಹೊರಟ ಅವನು ಕಣೆ. ಒಂದು ಹೆಣ್ಣಿನ ಜೊತೆ ಹೇಗೆ ಪಳಗಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಹೇಗೆ ರಮಿಸಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ವ್ಯಾಸರು ಅದನ್ನೇ ಹೇಳಿದ್ರು ಸತ್ಯವತಿ ದೇವಿಗೆ. ಎಲ್ಲಿ ಕೇಳಿದ್ರು ಆ ಅಮ್ಮ ನಿನ್ ಸೊಸೆಗಳು ರಾಣಿ ಅಂತಃಪುರದಲ್ಲಿರೋರಮ್ಮ, ಅವ್ರಿಗೇನು ಗೊತ್ತಿಲ್ಲಪ್ಪ, ಅವ್ರಿಗೆ ಕಾಡು ಗೊತ್ತಿಲ್ಲ, ಕಾಡಿನ ಜನಗಳು ಗೊತ್ತಿಲ್ಲ. ಹಾಗೆ ನಾನು ಬರೀ ಯಾವಾಗ್ಲೂ ಕಾಡಲ್ಲಿರೋನು, ನನಗೆ ನಾಡಿನ ಜನಗಳು ಗೊತ್ತಿಲ್ಲ. ಒಂದ್ ಸ್ತ್ರೀಯನ್ನ ನಾನು ನೋಡೇ ಇಲ್ಲ, ಮುಟ್ಟೇ ಇಲ್ಲ, ಆರಾಧಿಸಿಲ್ಲ. ನೀನ್ ನೋಡಿದ್ರೆ ಸೀದಾ ಹೋಗಿ ಸಡನ್ ಆಗಿ ಕೆಲವು ನಮ್ಮ ಮನೆಗಳಲ್ಲಿ ಮಕ್ಕಳನ್ನ ಹೆಂಗ್ ಬೆಳೆಸಿರ್ತೇವೆ ಅಂದ್ರೆ, ಈಗೆಲ್ಲ ಮಕ್ಕಳಾಗ್ತಿಲ್ವಲ್ಲ, ಎಷ್ಟೋ ಜನ ಬಂದು ಕಣ್ಣೀರ್ ಹಾಕ್ತಾರೆ ಮಕ್ಕಳೇ. ಪುರುಷರಾದಿಯಾಗಿ ದುಡಿರಂತ್ರ ಹೋದ್ರೆ ಡಾಕ್ಟರ್ ಪ್ಯಾಂಟ್ ಬಿಚ್ಚಿ ಹೋಗ್ಬಿಟ್ಟು ಈ ಟೆಸ್ಟ್ಗೆ ತಗೊಬನ್ನಿ ಅಂದ್ರೆ ನಮ್ಗೆ ಆಗೋದೇ ಇಲ್ಲ ಗುರುಗಳೇ, ನಮ್ಮ ಯಜಮಾನ್ರು ಬರೋದೇ ಇಲ್ಲ. ಒಂದ್ಸಲಿ ಬಂದ್ರು ಹಂಗೆ ಹೆಂಗೆಂಗೋ ಆಗ್ಬಿಡ್ತು, ಮಕ್ಕಳೇ ಬೇಡ ಅಂದ್ಬಿಟ್ರು. ನಮಗೂ ಕೂಡ ಗುರುಗಳೇ ಎಲ್ಲೆಲ್ಲೋ ಕೈ ಹಾಕ್ತಿರೋ ಗುರುಗಳೇ, ಹೆಂಗೆಂಗೋ ಅನ್ಸುತ್ತೆ. ಪಾಪ ಮಕ್ಕಳನ್ನ ನಾವು ಹಂಗೆ ಬೆಳೆಸ್ಬಿಟ್ಟಿದೀವಿ. ನಮ್ಮ ಮನೆ ಮಕ್ಕಳನ್ನ ತಾಯಂದ್ರೆ ಎಲ್ಲಿ ಹೋಗಿ ಹೇಳ್ಕೊಳಕ್ಕಾಗುತ್ತೆ? ಯಾರು ಅರ್ಥ ಮಾಡ್ಕೊಳಲ್ಲ. ಮನೇಲಿ ಮುದುಕೀರುಗಳು ಕೆಲವರು ಸೇರ್ಕೊಂಡಿರ್ತಾರೆ, ವಿಷ ಮಂದರಿಯರು ಅವರು. ಆ ಸೊಸೆಯರುಗಳನ್ನ ಒಂದ್ ಹುಳ ಹಾಕೋಕ್ಕಾಗಿಲ್ಲ ಅಂತ ಇವ್ರ ಬಾಯಿಗೆ ಬಂಗಾರ ಅಲ್ಲ, ಹೇಳ್ಬಾರ್ದು ಅಷ್ಟೆ. ಅಯ್ಯೋ ಹೇಳಬಾರ್ದು. ಆ ತಾಯಿ ಅವಳ ಮನಸ್ಥಿತಿ ಹೇಗಿದೆ ಸಿದ್ಧ ಮಾಡೋಣ. ಮಾನಸಿಕವಾಗಿ, ದೈಹಿಕವಾಗಿ ಏನಿಲ್ಲ. ಹಿಂಗೆ ಬಿಕ್ಕಿ ಅಳ್ತಾರೆ ಗೊತ್ತಾ? 2 ಹೆಣ್ಮಕ್ಳಾಗಿದೆ, ಇನ್ನೂ ಕೆಲವ್ರು ನೋಡ್ಬೇಕು. ಹೆಣ್ಣು ಮಕ್ಕಳು ಇವತ್ತು ದೇವತಾ ಮೂರ್ತಿಗಳಾಗ್ಬಿಟ್ಟಿದ್ದಾರೆ. ನಮ್ಮ ಮನೆ ಇವತ್ತಿರೋದೇ, ನನ್ನ ಸಂಸ್ಥೆ ಇರೋದೇ ಹೆಣ್ಮಕ್ಳಿಂದ. ಮಕ್ಕಳೇ ತಾಯಂದ್ರಿಂದ ಒಂದು ಗಂಡು ಮಗು ಕೊಡಕ್ಕಾಗಲಿಲ್ಲ, ಇವರೇ ಕೊಡ್ಲಿ. ಇವ್ರಿಗಂತ ಕೈಯಾಲಿತ್ತಂದ್ರೆ ಇವತ್ತು ರೆವಲ್ಯೂಷನ್ ಆಗ್ಬಿಟ್ಟಿದೆ. ಹೋಗು ಎತ್ತು ಕೊಡ್ಲಿ, ಹೋಗು. ಹೀಗೆ ಬೈತಿರ್ತಾನೆ. ಏನವ್ವ, ಏನ್ ಮಾತಾಡ್ತೀಯ? ಏನು ಅನ್ಕೊಂಡಿದ್ಯಾ? ಅವಳು ಸಿದ್ಧಳಿಲ್ಲ, ದೈಹಿಕವಾಗಿ ಸುಸ್ತಾಗ್ಬಿಟ್ಟಿದೆ. 2 ಮಕ್ಕಳಿಗೆ ಗರ್ಭಚೀಲ ತಟ್ಕೋತಿಲ್ಲ, ನಿನ್ ಗಂಡು ಮಗು ಬೇಕಾ ಅಂತ. ಇದೆಲ್ಲ ಈ ತರದ್ದು ಇನ್ನೂ ಇದೆ. ಇವ್ರೇನೋ ಅದಾನಿಯಷ್ಟು ಸಾಮ್ರಾಜ್ಯ ಇಲ್ಲ, ಮೋದಿಯಷ್ಟು ದೊಡ್ಡ ಪದವಿ ಇಟ್ಕೋಬಿಟ್ಟಿದ್ದಾರೆ. ಇಂಥದ್ದೆಲ್ಲ ನೋಡಿ ಅಲ್ಲಿ. ಪಾಪ ಅದನ್ನ ಕೇಳಿಯೇ ಅಂಬಾಲಿಕಾ ದೇವಿಗೆ ಜ್ವರ ಬಂದ್ಬಿಡುತ್ತೆ. ಅಯ್ಯೋ ಹೆಂಗಂತ, ಏನಪ್ಪಾ ಮಾಡ್ಲಿ ಭಗವಂತ ಅಂತ ಧೈರ್ಯ ಮಾಡಿ ಕಣ್ತೆರೆದೆ ಪ್ರೀತಿಯಿಂದ ಗರ್ಭದಾನ ಮಾಡಿಸ್ಕೋತಾಳೆ ವೇದವ್ಯಾಸರಿಂದ. ಹುಟ್ಟೋ ಮಗುವೆ ಪಾಂಡು ಮಹಾರಾಜ, ಪಾಂಡು ಕಾಯಿಲೆ. ಅವನು ಯಾವಾಗ್ಲೂ ಕಾಯಿಲೆ, ಯಾವಾಗ್ಲೂ ಜ್ವರದ ಮೈಯೇ ಅವನಿಗೆ. ಕಡೆಗೂ ಹಾರ್ಟ್ ಅಟ್ಯಾಕ್ ಎಲ್ಲ ಹೋಗಿದ್ದು. ದೇಹ ದುರ್ಬಲ, ನೋಡಕ್ ಚೆನ್ನಾಗಿದ್ದ, ಬಿಳಿಸ್ಕೊಂಡು. ಯಾಕಂದ್ರೆ ಬಿಳಿಸ್ಕೊಂಡೇ ಮಲಗಿದ್ದಿತ್ತು. ಜ್ವರ ಪೂರ್ತಿ
ನೋಡಿ ಹುಟ್ಟಿದ ಮಗು ಪಾಂಡು ಮಹಾರಾಜ ಕಡೆಗೂ ಹಾರ್ಟ್ ಅಟ್ಯಾಕ್ ಅಲ್ತಾನೆ ಹೋದ. ಸೇರಿದ ತಕ್ಷಣ ವೀಕ್ನೆಸ್, ನನ್ನಿಂದ ಹೋಗ್ಬಿಟ್ಟ ನನ್ನ ಗಂಡ. ಅದೊಂದು ಶಾಪ ಅನ್ನೋದು ಒಂದು ಲೆಕ್ಕ ಅಷ್ಟೇ. ದ ಪ್ರಾಬ್ಲಮ್ ಈಸ್ ಇದೆ, ಅಲ್ಲಿ ಗರ್ಭಧಾರಣೆ ಆಗುವಾಗ ಅಂಬಾಲಿಕಾ ದೇವಿ ಸಿದ್ಧಳಿರ್ಲಿಲ್ಲಪ್ಪ, ಜ್ವರವಿತ್ತು. ಅದಕ್ಕೆ ಜ್ವರವಿದ್ದಾಗ ಗರ್ಭಧಾರಣೆ ಆಗಬಾರದು, ದೇಹ ಕೃಶವಿದ್ದಾಗ ಗರ್ಭಧಾರಣೆ ಆಗಬಾರದು, ಮನಸ್ಸು ಕೃಶವಿದ್ದಾಗ ಗರ್ಭಧಾರಣೆ ಆಗಬಾರದು, ಬುದ್ಧಿ ಕೃಶವಿದ್ದಾಗ ಗರ್ಭಧಾರಣೆ ಆಗಬಾರದು, ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದಾಗ ಗರ್ಭಧಾರಣೆ ಆಗಬಾರ್ದು. ಈಗ ಎಲ್ಲಿರುತ್ತೆ ದುಡ್ಡು? ಇರೋ ದುಡ್ಡೆಲ್ಲ ನಾವು ಬೆಳೆಗೆ ಹಾಕ್ಬಿಟ್ಟು ಹಿಂಗೆ ನಿಂತ್ಕೊಂಡಿದ್ದೀವಿ. ನವೆಂಬರ್ಗೋ ಡಿಸೆಂಬರ್ಗೋ ಕೊಯ್ಲಿಗೆ ಬರತಕ್ಕಂಥ ಸಂದರ್ಭ, ಮೊದಲನೇ ಬೆಳೆ. ಎಲ್ಲರಿಗೂ ಹೆಂಗ್ ನಿಂತ್ಕೋಬೇಕು ಗೊತ್ತಾ? ಗದ್ದೆ ಎಲ್ಲ ಕೊಚ್ಚೆ ಆಗ್ಬಿಟ್ಟಿದೆ, ತೋಟ ಎಲ್ಲ ಕೊಚ್ಚೆ ಆಗ್ಬಿಟ್ಟಿದೆ. ಅದಕ್ಕಿನ್ನೂ ರಸಗೊಬ್ಬರ ಹಾಕೋದು, ಇನ್ನೊಂದು ಕಟ್ಟೋದು, ಕೊಂಬೆಗಳು ಕಟ್ಟೋದು, ಬೇರೆ ಇನ್ನೊಂದಿದೆ. ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ, ಎಲ್ಲಿದೆ ದುಡ್ಡು? ಆರ್ಥಿಕವಾಗಿಯೂ ಇಲ್ಲ. ಎಲ್ಲಿ ಇಂಕ್ರಿಮೆಂಟ್ ಇರುತ್ತೆ? ಈ ಆಷಾಢ ಮಾಸದಲ್ಲಿ ಎಲ್ಲಿ ಇಂಕ್ರಿಮೆಂಟ್ ಕೊಡ್ತಾರೆ? ಎಲ್ಲಿರುತ್ತೆ? ಅದಕ್ಕೆ ನೋಡಿ, ಬುದ್ಧಿವಂತರು ಆಡಿ ಸೇಲ್ ಅಂತ ಹಾಕ್ತಾನೆ ಒಬ್ಬ ವ್ಯಾಪಾರಿ. ಆಷಾಢ ಸೇಲ್ ಬನ್ನಿ, ಆಷಾಢ ಲಕ್ಷ್ಮಿ ಪೂಜೆಗೆ ಆಷಾಢ ಲಕ್ಷ್ಮಿ ಕಾಯಿನ್ ತಗೊಂಡ್ರೆ ನಿಮ್ಮ ಮನೆ ಬಂಗಾರ ಆಗ್ಬಿಡುತ್ತೆ, ಆಷಾಢದಲ್ಲಿ ಇದನ್ನ ತಗೊಬಂದು ಇಟ್ಬಿಟ್ರಿ ಅಂತ ಬುರುಡೆ ಬಿಡಿಸೋಕೆ ಒಂದ್ 4 ಜನ ಅರ್ಧಂಬೆಂದ ವೈದಿಕರನ್ನ ಕರೆಸ್ಬಿಟ್ಟು ಅವ್ರಿಗೊಂದು ದುಡ್ಡು ಕೊಟ್ಬಿಟ್ಟು, ಅವರು ಇವತ್ತು ಯೂಟ್ಯೂಬ್ 108 ಆಗ್ಬಿಟ್ಟಿದೆ, ಆಷಾಢದಲ್ಲಿ ತಂದಿಟ್ಬಿಟ್ರೆ ನೀವು ಕುಬೇರರು, ಹಾಗಾದ್ರೆ ನಮ್ಮ ಇಂಡಿಯಾ ಮೋದಿ ತಂದಿಟ್ಬಿಟ್ರೆ ನಮ್ಮ ಇಂಡಿಯಾ ಸಾಲ ಹೊರಟೋಯ್ತು. ನಮ್ಮ ಸಿದ್ದರಾಮಯ್ಯಜಿ ಅವ್ರು ತಂದಿಟ್ಬಿಟ್ರೆ ಹೊರಟೋಯ್ತು. ಎಲ್ಲ ಇದನ್ನೇ ತಿಳ್ಕೊಂಡು ವೈದಿಕವಾಗಿ ಬುಧನ ತತ್ವ ಆ ಒಂದು ಕಟಕದಲ್ಲಿರುತ್ತೆ, ಗಾಳಿ ತತ್ವ ಮನಸ್ಸೊಂದು ಕಡೆ, ಬುದ್ಧಿ ಒಂದು ಕಡೆ, ಆಲೋಚನೆ ಒಂದು ಕಡೆ, ದೇಹದ ಕೃಷತ್ವ ಒಂದು ಕಡೆ. ಆ ಶಕ್ತಿ ಇರಲ್ಲ, ತಿನ್ನೋ ಅನ್ನ ಜೀರ್ಣ ಸರಿಯಾಗಿ ಆಗೋಲ್ಲ, ಒಂಥರ ಇರುತ್ತೆ. ಕಮ್ಮಗೆ ಈಗ ರಸ ಮಾಡ್ಕೊಂಡು ತಿನ್ಬೇಕು ನಾವು, ಮೆಣಸಿನ ರಸ ತಿನ್ಬೇಕು, ಬೆಳಿಗ್ಗಿನ ರಸಂ ಕಷಾಯ ಕುಡಿಬೇಕು ನಾವು. ಇದೆಲ್ಲ ಏನೇನೋ ಇದೆ, ಸುಖಗಟ್ಟುತ್ತೆ. ಚರ್ಮ ಸುಖಗಟ್ಟುತ್ತೆ, ಬುದ್ಧಿ ಸುಖಗಟ್ಟುತ್ತೆ. ಅದರಿಂದ ಏನು ಮಾಡೋ ಹೊಸದು ಅನ್ನೋದು ಏನು ಬೇಡ. ಯಾಕಂದ್ರೆ ಹೊಸದಕ್ಕೆ 108 ಇದು ಹಿಂಗಾದ್ರೆ ಅದು ಹಿಂಗಾದ್ರೆ, ಯಾಕಂದ್ರೆ ಏಕಾಗ್ರತ ಇಲ್ಲ, ಬುದ್ಧಿ ಏಕಾಗ್ರತ ಇಲ್ಲ. ಅದರಿಂದ ಏನು ಮಾಡ್ಲಿಕ್ಕೆ ಒಪ್ಪಲ್ಲ. ಹಂಗೂ ಕೂಡ ಹೊಸದಾಗಿ ಮದುವೆಯಾಗಿ ಇಲ್ಲ ಯಾರೇ ಆದ್ರೂ ಗರ್ಭದಾನ ಆದ್ರೆ ಯಾವಾಗ ಹುಟ್ಟೋದು? ಈಗ ನೋಡಿ, ಈಗ ಜೂನ್ 26 ಜುಲೈ 26, ಜೂನ್ ಬಿಟ್ಬಿಡಿ, ಜುಲೈ 1 ತಿಂಗಳು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಮಾರ್ಚ್ ಮಧ್ಯಭಾಗದಿಂದ ಏಪ್ರಿಲ್ ಮಧ್ಯಭಾಗ ಏನಿರುತ್ತೆ? ಆಗ ಚೈತ್ರ ಮಾಸ ನಿಗಿ ಕೆಂಡ ನೆತ್ತಿ ಮೇಲೆ ಇರುತ್ತೆ. ಆ ತಾಯಿ ಕತೆ ಹೇಗಾಗುತ್ತೆಪ್ಪ? ನಾವುಗಳೇ ಶರ್ಟ್ ಬಿಚ್ಬಿಟ್ಟು ಓಡಾಡ್ತಿರ್ತೀವಿ, AC ಇಲ್ಲದೆ ಇಲ್ಲ, ಫ್ಯಾನ್ ಇಲ್ಲದೆ ಇಲ್ಲ, ಈ ಸುಡು ಬಿಸಿಲಿಗೆ ಬೆಂಗಳೂರಲ್ಲಿ ಬಾಯಿ ಬಡ್ಕೋಬೇಕು. ಅಪಾರ್ಟ್ಮೆಂಟ್ಗಳು ಹತ್ತಿಸ್ಬಿಟ್ಟು ಇರೋ ಗಾರ್ಡನ್ ಸಿಟಿನ ಕತ್ತರಿಸಾಕ್ಬಿಟ್ಟು ಗೋವಿಂದಾಯ ನಮಃ ಮಾಡಿಟ್ಬಿಟ್ಟಿದ್ದಾರೆ. ಅದರಲ್ಲಂತೂ ಈ ನಂದಿ ಹತ್ರ ಕೇಳಲೇಬೇಡಿ, ನಂದಿ ಗಿರಿಧಾಮ ಅಂತ ಹೇಳಿದ್ದೆ ಒಂದು ತಂಪಗಿತ್ತು. ಇವತ್ತು ಅಲ್ಲೂ ಏನೋ ಮಾಡ್ಬಿಟ್ಟು ಓಂ ನಮಃ ಶಿವಾಯ ಮಾಡಿಟ್ಬಿಟ್ಟಿದ್ದಾರೆ. ಈ ತರ ಅವ್ರವ್ರ ಡೀಲಿಂಗ್ಗಳೇ. ಅದಕ್ಕೆ ಬೇರೆ 100 ಕೋಟಿ ಬೇರೆ ಕೊಟ್ಟವ್ರಂತೆ ಪುಣ್ಯಾತ್ಮರುಗಳು, 100 ಎಕರೆ 100 ಕೋಟಿ ಇನ್ನೊಂದು ಅಂತ. ಇನ್ನು ಅದೇನೋ ಫುಲ್ ಬುರುಡೆ ದಾಸೆಯರುಗಳು. ಸೇವ್ ಕಾವೇರಿ ಎಲ್ಲೋಯ್ತೋ ದುಡ್ಡು ಗೊತ್ತಿಲ್ಲ, ಸೇವ್ ಫಾರೆಸ್ಟ್ ಎಲ್ಲೋಯ್ತೋ ಗೊತ್ತಿಲ್ಲ. ನಿಜಗಳೇ ಮಕ್ಕಳೇ, ಎಲ್ಲಿ ಅದನ್ನೆಲ್ಲ ಕಟಾ ಮಾಡಿ ಅದನ್ನ ಬಂದು 600 ರೂಪಾಯಿ ಬಸ್ಸುಗಳೆಲ್ಲ ಹಾಕ್ಬಿಟ್ಟವ್ರೆ ಈಗ. ಈ ತರದ್ದು ಆ ರಾಣ ಬಿಸಿಲು, ಒಂದು ತಾಯಿ ಜೀವ ಹೊಟ್ಟೆನಲ್ಲಿ ಹೆಚ್ಚು ಕಡಿಮೆ 2.5-3 kg ಮಗುನ ಇಟ್ಕೊಂಡು ಹೆಂಗಿರ್ತಾಳಪ್ಪ ಸೆಕೆಗೆ, ಅಬ್ಬಬ್ಬ ಅನ್ಸ್ಬಿಡುತ್ತೆ. ಮಗು ಹೆಂಗಿರ್ತಾನೆ ಒಳಗಡೆ ಇರೋನು ಯೋಚನೆ ಮಾಡಿ. ತಾಯಿ ಹಿಂಗ್ ಶೇಕ್ ಆಗ್ತಿದ್ರೆ ಮಗು ನೆಮ್ಮದಿಯಾಗಿರ್ತಾನ? ಅದಕ್ಕೆ ನೀವು ನೋಡಿ, ಈ ಮಾರ್ಚ್ 15ರಿಂದ ಏಪ್ರಿಲ್ 15 ಇಲ್ಲ ಏಪ್ರಿಲ್ ಎಂಡ್ ಒಳಗಡೆ ಹುಟ್ಟಿದವರು ತಕ ಅಂತಿರ್ತಾರೆ. 100% ಕಣ್ಣಿಗೆ ಕನ್ನಡಕ ಹಾಕ್ತಿರಿ ನೀವು. ಪಿತ್ತ, ಓವರ್ ಪಿತ್ತ ಆಗ್ಬಿಟ್ಟಿರುತ್ತೆ ಬಾಡಿ. ತಲೆನೋವು ಪಕ್ಕ, ಕನ್ನಡಕ ಪಕ್ಕ, ಮೈಗ್ರೇನ್ ಪಕ್ಕ, ಇಲ್ಲ ಸೈನಸ್ ಪಕ್ಕ, ಓವರ್ ಉಷ್ಣ ಬಾಧೆಯ ಬಾಡಿ, ಮಂಡಿ ನೋವು ಪಕ್ಕ, ಸೊಂಟ ನೋವು ಪಕ್ಕ, ಡೈಜೆಷನ್ ಸಿಸ್ಟಮ್ನ ದೋಷ ಪಕ್ಕ, ಪೈಲ್ಸು ಪಿಸ್ತೂಲ ಪಕ್ಕ. ಮಾರ್ಚ್ 15ರಿಂದ ಏಪ್ರಿಲ್ 30 ಒಳಗಡೆ ಹುಟ್ಟಿದವ್ರು, ಆ 45 ಡೇಸ್ ಒಳಗಡೆ ಹುಟ್ಟಿದವ್ರು ನೋಡಿ. ಸ್ವೆಟ್ಟಿಂಗ್ ಆಗೋದು ಜಾಸ್ತಿ ಸಿಕ್ಕಾಬಟ್ಟೆ, ನೀವು ಟೆನ್ಷನ್ ಆಗೋದು ಜಾಸ್ತಿ, ಕೋಪ ಜಾಸ್ತಿ, ಆತರ ಜಾಸ್ತಿ, ಇವೆಲ್ಲವಿರುತ್ತೆ. ಆಷಾಢದ್ದು ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಕೆಲವೊಂದು ಸಮಯ ಗಾಬರಿ ಪಡೋದು ಜಾಸ್ತಿ.
ಓಪನ್ ಅಪ್ ಆಗೋದಿಲ್ಲ ನೀವು ನೋಡಿ. ಯಾಕಂದ್ರೆ ಬುಧ ಚಂದ್ರ ಸೇರುವಾಗಲೇ ಗರ್ಭಧಾನ ಇದೆಲ್ಲ ನೋಡಿ, ತಾಯಿ ಗತಿ, ಆ ಮಗು ಗತಿ, ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಆಷಾಢದಲ್ಲಿ ಇಲ್ಲ, ನಿಮ್ಮೆಷ್ಟು ಎಷ್ಟೊತ್ತೇನು ಹೇಳ್ಕೊಟ್ಟಿದ್ದೇನೋ ನಿಮ್ಮೆಷ್ಟು, ಇದರಲ್ಲಿ ಅರ್ಥ ಆಗಿರುತ್ತೆ ಅಂತ ಅನ್ಕೋತ. ಅಂಬಾಲಿಕಾದೇವಿ, ಅಂಬಿಕಾದೇವಿ, ಅಂಬೆ ಕತೆ ಬಿಡಿ, ಅದು ಶಿಖಂಡಿ, ಅದು ಇದ್ದಿದ್ದು ದೊಡ್ಡ ಕತೆ ಅದು. ಓ ರಾಮಚಂದ್ರ ಪರಶಿವನನ್ನೇ ಮೆಚ್ಚಿಸ್ಕೊಂಡು ಹೆಣ್ಣಾಗಿ ಹುಟ್ಟಿ ಗಂಡ, ಅಯ್ಯೋ ಹೆಣ್ಣಾಗಿ ಹುಟ್ಟಿ ಮದುವೆಯಾಗಿ ಅವಳಿಗೆ ಗೊತ್ತಾಗಿ ಆ ಮರ್ಯಾದೆ ಹೋಗಿ, ಅಯ್ಯೋ ಯಾರ ಮಗು ಅನ್ಕೊಂಡಿದ್ದೀರಾ? ಅದು ಕೇಳಿದ್ರೆ ಅದು ಇನ್ನೂ ಸೂಪರ್. ಅದು ದ್ರೌಪದಿಗೆ ಅಣ್ಣ ಅವನು, ನಂಬ್ತೀರಾ? ದ್ರೌಪದಿಗೆ ಅಣ್ಣ ಅವನು, ಖುದ್ದು ಅಣ್ಣ. ದ್ರೌಪದಿ ದೇವಿ ಹುಟ್ಟೋಕ್ ಮೊದ್ಲೇ ಯಾವಾಗ್ಲೂ ಹುಟ್ತಾನೆ ಅವನು, ಯಾವಾಗ್ಲೂ. ಕೋಕಿಲಾದೇವಿಯ ಮಗನಾಗಿ, ದ್ರುಪದ ಮಹಾರಾಜನ ಮಗನಾಗಿ, ಮೊದಲ ಮಗ ಯಾರು ಗೊತ್ತಾ? ಈ ಶಿಖಂಡಿಯೇ. ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾಗ್ತಾನೆ. ಅಲ್ಲೂ ಕೂಡ ಒಂದು ವಿಚಿತ್ರ ಅಲ್ಲಿ ನಡೆಯುತ್ತೆ. ಇವಾಗೆಲ್ಲ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಗಂಡು ಮಾಡಿಬಿಟ್ರು, ಗಂಡಸರನ್ನ ಕರ್ಕೊಂಡೋಗಿ ಹೆಣ್ ತತ್ವ ಇತ್ತು ಅಂದ್ರೆ ಕಟ್ ಮಾಡಿ ಆಪರೇಷನ್ ಮಾಡಿ ಹೆಣ್ ಮಾಡಿಬಿಟ್ಟು ಇದೆಲ್ಲ ಕೇಳ್ತಿರ್ತೀರಲ್ವಾ ಮಕ್ಕಳೇ? ಆಗ್ಲೇ ನಡೆದಿದ್ದೆ ಅದೊಂದು ಕತೆ, ಅದನ್ನ ಇನ್ನೊಂದು ದಿನ ಹೇಳ್ತಾನೆ, ಇರ್ಲಿ. ಅದು ತುಂಬಾ ರಸವತ್ತಾಗಿದೆ. ಪಾಪ ಅವನು ಅನುಭವಿಸೋ ನೋವು ಅಂತಿಂತದ್ದಲ್ಲ. ಭೀಷ್ಮರ ಸಾವಿಗೆ ಕಾರಣನಾಗ್ತಾನೆ ಆ ಅಂಬಾದೇವಿ. ಆಕೆ ತನಗ್ ತಾನೇ ಅಲ್ಲೊಂದು ಭೀಷ್ಮರು ಅವಸಾನ ಆಗ್ಬೇಕಿತ್ತು, ಅದಕ್ಕೊಂದು ಕಾರಣ ಬೇಕಿತ್ತು, ಒಬ್ರು ಸೃಷ್ಟಿ ಆಗ್ಬೇಕಿತ್ತು. ಆದ್ರಿಂದ ಅಂಬೆಯಲ್ಲಿ ಅಂಥದ್ದೊಂದು ದ್ವೇಷ ಭಾವ ಬರುತ್ತೆ. ಪಾಪ ಭೀಷ್ಮರದ್ದು ತಪ್ಪೇ ಇರೋಲ್ಲ. ಆಕೆ ತಾನಾಗಿ ಇವನಿಂದಲೇ ನನ್ ಬಾಳು ಹಾಳಾಗಿದ್ದು ಅಂತ ಹಾಳೇ ಮಾಡಿರಲ್ಲ. ಕರ್ಕೊಂಡ್ ಬಂದಿದ್ದೆ ಗೊತ್ತಾಗಿದ್ದೆ ಕಳಿಸ್ಕೊಡ್ತಾನೆ. ಬಟ್ ಅದಿನ್ನೊಂದು ಕತೆ ಆಗುತ್ತೆ. ಅವಳು ದ್ವೇಷ ಇಟ್ಕೊಂಡು ಪರಶುರಾಮ್ ಹತ್ರ ಹೋಗಿ ಇನ್ನೊಂದು ಅಂತೇಳಿ ಕಡೆಗೆ ಅದೊಂದು ಕತೆ ಮುಂದೊಂದು ದಿನ ಹೇಳ್ತಾನೆ, ಇರ್ಲಿ. ಅದರಿಂದ ಆಷಾಢಕ್ಕದಕ್ಕೆ ಹೊಸ ವ್ಯಾಪಾರ, ಹೊಸದು ಏನು ಮಾಡೋದು ಬೇಡ, ಏನೇನೋ ಮಾಡೋಕ್ ಹೋಗ್ಬೇಡಿ. ಎಲ್ಲ ಒಂಥರ ಗಜಿಬಿಜಿ ಇರುತ್ತೆ. ದುಡ್ಡೇ ಇರೋಲ್ಲ, ಇರೋದೆಲ್ಲ ತಗೊಂಡ್ ಬಂದು ಹಾಕ್ಬಿಟ್ಟಿದೀವಿ. ಮಕ್ಕಳು ಫೀಸ್ ಕಟ್ಬಿಟ್ಟಿದೀವಿ, ಕಾಲೇಜ್ ಫೀಸು, ಸ್ಕೂಲ್ ಫೀಸು ಎಲ್ಲ ಕಟ್ಬಿಟ್ಟಿದೀವಿ. ಯಾವ ಬೋನಸ್ ಬಂದಿಲ್ಲ, ಯಾವ ಇನ್ಸೆಂಟಿವ್ ಬಂದಿಲ್ಲ. ಜೂನ್ ಜುಲೈಯಲ್ಲಿ ಯಾವ ಕಂಪನಿ ಕೊಡುತ್ತೆ? ಮಾರ್ಚಲ್ಲಿ ಕೊಟ್ಟಿರ್ತಾರೆ ಹೈಕು, ಹೌದ್ರಾ? ಇನ್ ಬಿಟ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೊಟ್ಟಿರ್ತಾರೆ ದೀಪಾವಳಿ ಟೈಮಲ್ಲಿ. ಜೂನ್ ಜುಲೈಯಲ್ಲಿ ಬರೀ ಪೆನಾಲ್ಟಿಗಳೇ. ಏಪ್ರಿಲ್ ಮೊದಲನೇದಕ್ಕೆ ಬಜೆಟ್ ಬಂದ್ಬಿಟ್ಟು ಮೇ ಮೇಲೆ ನೀವು ಕಟ್ಟಬೇಕು ಅದು ಇದು ಅಂತ ಒದ್ದಾಡ್ತಿರ್ತೀವಿ ನಾವು. ಬರೋದೆಲ್ಲ ತಗೊಂಡ್ ಬಂತು ನೋಡಿ. ಆಗಲೇ ನಮ್ಮ ವೈದಿಕರು ಯೋಚನೆ ಮಾಡಿದ್ರು, ಜೂನ್ ಜುಲೈಲಿ ಹೈಕ್ ಇಲ್ಲ, ಇನ್ಸೆಂಟಿವ್ ಇಲ್ಲ, ಈ ಇದ್ರಲ್ಲಿ ಇದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಹೊಸದೊಂದು ಸಾಲಗಳಿಗೆ ಬೀಳ್ತೀರಿ, ತಲೆ ಕೆಟ್ಟು ಬುದ್ಧಿ ಕೆಟ್ಟು ಅನ್ನತಕ್ಕಂಥದ್ದು. ಅರ್ಥ ಆಯ್ತು ಅಂತ ಅನ್ಕೋತೇನೆ. ಎಷ್ಟು ಜನಕ್ಕೆ ನನ್ನ ಕಾರ್ಯಕ್ರಮ ಮೆಚ್ಚುಗೆ ಆಯ್ತು ದಯಮಾಡಿ ಕಮೆಂಟ್ಸ್ ಹಾಕಿ. ಅಂಬಿಕಾದೇವಿ, ಅಂಬಾಲಿಕಾದೇವಿ, ಸತ್ಯವತಿ ದೇವಿ, ಗರ್ಭಧಾನ ಕ್ರಿಯಾ, ಇದೆಲ್ಲದರ ಬಗ್ಗೆ ಪುಟ್ಟದಾಗಿ, ಹೌದು ವೈದಿಕದ ಮೀರಿದಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಕೆಲವ್ರಿಗೆ ಅಕಸ್ಮಾತ್ ನಾ ಹೇಳ್ಕೊಟ್ಟಂಥದ್ದು ತಿಳಿಸ್ಕೊಟ್ಟಂಥದ್ರಲ್ಲಿ ತಪ್ಪಾಗಿ ಅನ್ಸಿದ್ರೆ ಕ್ಷಮಿಸ್ಬಿಡಿ. ಕೆಲವ್ರಿಗೆ ಆಗೋಲ್ಲ, ಇದೇನು ಗುರುಗಳೇ ಬೆಳ್ಳಂ ಬೆಳಿಗ್ಗೆ ವೈದಿಕದಲ್ಲಿ ಇದು ಗರ್ಭಧಾನ, ಇನ್ನೊಂದು ವಿಚಿತ್ರ ವೀರ್ಯ, ಸತ್ಯವೇ. ನಾನು ಹೇಳಿದ್ನಲ್ಲ, ಸ್ತ್ರೀಯರಿಗೆ ಅಮ್ಮಂದ್ರು ಅವ್ರಿಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ಹಾಗೆ ಪುರುಷನಿಲ್ಲ. ಕೆಲವು ಪುರುಷರಿಗೆ ಇದೆ, ಪ್ರಾಬ್ಲಮ್ ಇದೆ, ಹೇಳ್ಕೊಳ್ಳಲ್ಲ ಅಷ್ಟೇ. ಆಚಾರ್ಯನಾಗಿ ನನ್ನ ಹತ್ರ ಹೇಳ್ಕೊತಾರೆ ಮಕ್ಕಳು, ನೀವು ನಂಬೋಲ್ಲ ಗುರುಗಳೇ ಹಿಂಗಿದೆ, ಎಂತೆಂಥದ್ದು ಇದೆ. ಶಿಖಂಡಿ ತರ ಪಾಪ ಕೆಲವ್ರು ಹೇಳ್ಕೊಂಡಿದ್ದಾರೆ, ನೀವು ನಂಬೋಲ್ಲ ಅಷ್ಟೇ. ಗುರುಗಳೇ ಹಿಂಗಿತ್ತು, ಹಿಂಗ ಆಗ್ಬಿಟ್ಟಿದೆ, ವೆದರ್ ನಾನು ಸತ್ತೋಗ್ಬಿಡ್ತೀನಿ ಗುರುಗಳೇ ಅಂತ ಮಕ್ಕಳು ಹೇಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಯಾರ ಹತ್ರ ಹೋಗ್ತಾರೆ ಪಾಪ. ಇವಿದೆ ಮಕ್ಕಳೇ ಎದೆಲ್ಲಿ ಇಟ್ಕೊಂಡು. ಅದಕ್ಕೆ ಸಮಾಜದಲ್ಲಿ ನಿಮ್ಮವರೆಗೂ ನಿಮ್ ಸುತ್ತಮುತ್ತ ಈ ತರದ್ ನಡೀತಿದ್ರೆ ಅವ್ರನ್ನ ಅಭಾಸವಾಗಿ ನೋಡ್ಬೇಡಿ. ಏನೋ ಇವನು ಹಿಂಗ್ ವೀಕ್ ಇದ್ದಾನೆ, ಇದೆ ದೈವ ಸೃಷ್ಟಿ. ಏನಮ್ಮ ಯಾಕೆ ಹಿಂಗ್ ವೀಕು? ಓ ಇಲ್ಲಿದೆ, ಈ ತರ ಓವರ್ಫ್ಲೋ ಆಗ್ತಿದೆ. ಪುರುಷರಿಗೂ ಓವರ್ಫ್ಲೋ ಆಗುತ್ತೆ, ಶೀಘ್ರ ಸ್ಖಲನಂ ಈ ತರದ್ದು. ಸೊ ಆ ತರದ್ ನಾನು ನಿಮ್ಗೆ ವೈದಿಕವಾಗಿ ಈ ತರ ಕಾರ್ಯಕ್ರಮ ಮುಖೇನ ನಿಮ್ಗೆ ತಿಳಿಸ್ಕೊಡ್ತಿದ್ದೇನೆ, ತಿಳ್ಕೊಬೇಕು ಅಂತ. ಕೆಲವ್ರಿಗೆ ಅದೊಂಥರ ಅನ್ಸಿರುತ್ತೆ ಇದು ಬೇಡವಾದದ್ದು ಅಂತ. ಬಟ್ ನನ್ನ ಕರ್ತವ್ಯ ತಿಳಿಸ್ಬೇಕು. ಈ ರೀತಿ ಮಕ್ಕಳು ನೀವು ಪ್ರತಿ ಮನೆಯಲ್ಲೋ, ಕುಟುಂಬದಲ್ಲೋ, ಪರಿವಾರದಲ್ಲೋ ಈ ಥರದ್ದೊಂದು ಎಲ್ಲೋ ಒಂದು ಗಾಯಗಳಿರ್ತವೆ.
ಎಲ್ಲೋ ನಿಮಗದು ತಿಳ್ಕೊಂಡು ನಿಮ್ಮ ಮನೆಯವ್ರು ನೀವು ಕಾಪಾಡ್ಕೋಬಿಟ್ರೆ ಅಲ್ಲಿ ಇನ್ನೊಬ್ಬ ಧೃತರಾಷ್ಟ್ರ ಹುಟ್ಟಲ್ಲ, ಇನ್ನೊಬ್ಬ ಪಾಂಡು ಹುಟ್ಟಲ್ಲ, ಒಬ್ಬ ಪ್ರಹ್ಲಾದ ಹುಡ್ತಾನೆ. ಕರೆಕ್ಟಾಗಿ ತಿಳ್ಕೊಬಿಟ್ರೆ ಆ ಕಯಾದುವಿನ ಹಿರಣ್ಯಕಶಿಪುವಿನ ಮಗು ಪ್ರಹ್ಲಾದ ಚಕ್ರವರ್ತಿ ಅಂತ ಮಗು ಹುಡ್ತಾನೆ. ಅದಕ್ಕೆ ಗರ್ಭ ಸಂಸ್ಕಾರ ಅಂತ ಮಾಡಿಸ್ತೇನೆ. ಅದನ್ನು ಕೂಡ ಎಷ್ಟೋ ಬಾರಿ ತಿಳಿಸಿದ್ದೇನೆ, ಪ್ರಹ್ಲಾದನಂತ ಮಗ ಬೇಕಾ ಅಂತೆಲ್ಲ ಹೇಳ್ಕೊಟ್ಟಿದ್ದಾನೆ. ಇನ್ನೊಮ್ಮೆ ತಿಳಿಸ್ಕೊಡಿ ಅಂದ್ರೆ ತಿಳಿಸ್ಕೊಡ್ತಾನೆ. ಅಂಥದ್ದೊಂದು ಗರ್ಭ ಸಂಸ್ಕಾರ, ದಿನಗಳು, ತಿಥಿಗಳು, ನಕ್ಷತ್ರಗಳು, ವಾರಗಳು, ಇದೆಲ್ಲ ಕೆಲವು ಲೆಕ್ಕಾಚಾರಗಳಿದೆ. ಆಯ್ತು, ತಪ್ಪಿದೆ, ಕೆಲವ್ರಿಗೆ ಆಗೋಲ್ಲ, ಗಾಯ ಆಗಿದೆ, ಹರ್ಟ್ ಆಗಿದೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತಾನೆ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸತ್ಯ ಕಹಿಯಾಗಿರುತ್ತದೆ ಅಂತ ಹೇಳಿದೆ. ಚಂದ್ರ ರಾಹು ಸಾರ ನೋಡಿ ಇರೋದನ್ನ ತೆಗೆದು ಎಳಿತೇನೆ, ಮುಚ್ಚಿಟ್ಟಿದ್ದಂಥದ್ದು. ನಮ್ಮ ವೈದಿಕದ್ದು ಎಷ್ಟೋ ಇದೆ. ನಾವು ವೈದಿಕವನ್ನ ತುಂಬಾ ತಪ್ಪಾಗಿ ಮಾತಾಡ್ತೇವೆ. ನಮ್ಮ ಹಿರಿಯರು ಏನಾದ್ರೂ ಒಂದು ನಿಯಮ ಮಾಡ್ತಾರೆ ಅಂದ್ರೆ ಗರ್ಭಧಾರಣೆ, ಆಷಾಢ ಮಾಸ ಸಂಕಲ್ಪಗಳು, ಅದಕ್ಕೆ ಆಷಾಢ ಮಾಸದಲ್ಲಿ ಪೂಜೆಗಳು, ಆಷಾಢ ಗೌರಿ ವ್ರತ, ಆಷಾಢ ಲಕ್ಷ್ಮೀ ವ್ರತ ಎಲ್ಲ ಮಾಡಿಸ್ತೇವೆ. ಅಂದ್ರೆ ಗಂಡ ವೀಕ್ ಇದ್ದಾನೆ, ಹತ್ರಕ್ಕೆ ಹೋಗ್ಬೇಡಿ. ಒಂದು ವೀಕ್ ಇದ್ದಾನೆ, ಜ್ವರ ಕೆಮ್ಮು, ನಿಮಗೂ ಅಂಟು ವ್ಯಾಧಿ ಆಗ್ಬಿಟ್ಟ, ಅದು ಇದ್ರ ಅರ್ಥ ಅದೇ. ಲಕ್ಷ್ಮೀ ಪೂಜೆ ಅಂದ್ರೆ ಮಡಿ, ಗೌರಿ ಪೂಜೆ ಅಂದ್ರೆ ಮಹಾಮಡಿ, ಮಂಗಳ ಗೌರಿ ಅಂದ್ರೆ ಮಹಾಮಡಿ. ಇದೆಲ್ಲ ಏನಕ್ಕೆ ಮಾಡಿಸೋದು ಗೊತ್ತಿಲ್ಲ, ಸ್ವಲ್ಪ ದಿನ ನಿಮ್ಮ ದೇಹ ನಿಯಂತ್ರಣದಲ್ಲಿರ್ಲಿ. ಸದಾ ಕಾಮಂ ದೇಹ ಕೃಷಂ. ಸದಾ ದುಡಿಯೋ ಶಕ್ತಿ ಎಲ್ಲಿರುತ್ತೆ? ಸದಾ, ಹೌದಲ್ವಾ? ದೇಹಗಳು ಅದಕ್ಕೊಂದು ಇರಲಿ, ಬ್ರೇಕ್ ಇರಲಿ. ಚಳಿಗಾಲದಲ್ಲಿ ಬೇಡ, ಈ ಮಳೆಗಾಲದಲ್ಲಿ ಬೇಗ ಕೆಮ್ಮು, ಶೀತ, ತಲೆಭಾರ, ಅಂಟುವ್ಯಾಧಿಗಳು ಇವುಗಳು ಜಾಸ್ತಿ ಅಂತೇಳಿಯೇ ಈಗ ಈ ಒಂದು ಮಾಸಗಳಲ್ಲಿ ವಿಶೇಷವಾಗಿ ಪೂಜೆಗಳು, ವ್ರತಗಳು ಜಾಸ್ತಿ ಇಡೋದು. ದಕ್ಷಿಣಾಯನದಲ್ಲಿ ಸ್ವಲ್ಪ ನಮ್ಮ ದೇಹ ಕೃಷಿ ಆಗುತ್ತೆ, ವೀಕ್ ಆಗುತ್ತೆ. ಚಳಿ ಜಾಸ್ತಿ, ಮಳೆ ಜಾಸ್ತಿ, ಗಾಳಿ ಜಾಸ್ತಿ, ಹುಳಿ ಅದು ಇದು ಹೊರಗಡೆ ಸಿಕ್ಕಿದ್ದು ಎಣ್ಣೆ ತಿಂದು, ಆ ಪ್ಯಾಕೆಟ್ ಎಣ್ಣೆಗಳು ತಿಂದು, ಪ್ಯೂರ್ ಎಣ್ಣೆ ಅಂತ ಟಿವಿಲಿ ಆಡ್ ಕೊಡ್ತಾನೆ ಅಂದ್ರೆ ನಂಬರ್ 1 ಫ್ರಾಡ್ ಎಣ್ಣೆ ಅಂತ ಅನ್ಕೊಳ್ಳಿ. ನಂಬರ್ 1 ಎಣ್ಣೆ ಇವನೇ ಅಂತಾನೆ ಅಂದ್ರೆ ಈ ಇಸ್ ಅ ನಂಬರ್ 1 ಫ್ರಾಡ್ ಎಣ್ಣೆ ಅಂತ. ನಮ್ಮ ದೇಹ ಕೆಡಲಿಕ್ಕೆ, ಇವತ್ತು ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಈ ಪ್ಯಾಕೆಟ್ ಎಣ್ಣೆಗಳೇ. ಈ ಥರದ ಬಜ್ಜಿ ಬೋಂಡ ಪಕೋಡೆ ಸಿಕ್ಕಾಬಿಟ್ಟು ತಿನ್ನೋದೀಗ. ಎಣ್ಣೆ ಐಟಮ್, ಇನ್ನೊಂದು ಫ್ರೈ ಐಟಮ್, ಗ್ರಿಲ್ ಐಟಮ್, ಅದು ಇದು ಅಂತ ಹೇಳ್ಬಿಟ್ಟು ಈಗಂತೂ ನಾನ್ ವೆಜ್ ತಿನ್ಲೇಬಾರ್ದು ಅಂತ ಹೇಳ್ತೇವೆ. ಯಾಕೆಂದ್ರೆ ರಾಸುಗಳು, ಅವುಗಳಿಗೂ ಚಳಿ ಜ್ವರ ಬರುತ್ತೆ, ಹುಳು ಉಪ್ಪುಟೆಗಳು ಬೆಳ್ಕೋತವೆ ಈಗ ಗಿಡಗಳಲ್ಲಿ. ಅದನ್ನ ತಿಂದು ಬಿಟ್ಟು ಒಳಗಡೆ ಹೋಗಿ ಇನ್ಫೆಕ್ಷನ್ಗಳಾಗಿ ಬರೋ ಹಾಲು ಮುಖೇನ, ಇಲ್ಲ ಆ ಮಾಂಸ ತುಂಬಾ ತಿನ್ನಬಾರದು ಅನ್ನೋದು. ಅದಕ್ಕೆ ಶ್ರಾವಣ ಮಾಸ ಇಡ್ತಾರೆ ನೋಡಿ, ಶ್ರಾವಣ ಮಾಸದಲ್ಲಿ ತಿನ್ನಬಾರ್ದು. ಆಷಾಢದಿಂದ ಶ್ರಾವಣಕ್ಕೆ ಹಿಂಗ್ ಪುಷ್ ಮಾಡಿಸ್ತೇವೆ. ಇಲ್ಲ ನಾವು ತಿನ್ನೋದೇ ನಿಮ್ಮ ಇಷ್ಟಪ್ಪ, ನಿಮ್ಮ ದೇಹ ನಿಯಂತ್ರಣ ತಪ್ಪಿಸ್ಕೊಳ್ಳೋದು ನಿಮ್ಮ ಇಷ್ಟಪ್ಪ. ಇದೊಂದು ದೇಗುಲ. ದೇಹವನ್ನು ಹೇಗೆ ಇಟ್ಕೋಬೇಕು ಅನ್ನತಕ್ಕಂಥದ್ದು ನಿಮಗೆ ಸೇರಿದ್ದು. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮವನ್ನೇ ಕಾಪಾಡ್ತಾರೆ. ದಯಮಾಡಿ. ಮೇಷರಾಶಿ. ಚಂದ್ರ ರಾಹುಸಾರದಲ್ಲಿದ್ದು, ರಾಹು ಗುರುಸಾರದಲ್ಲಿದ್ದು, ಗುರು ರಾಹುಸಾರದಲ್ಲಿದ್ದು ಪರಿವರ್ತನಾ ಯೋಗ. ಇದು ಹೆಂಗೆ ಅಂದ್ರೆ ಚಂದ್ರ ರಾಹು, ಗುರು ರಾಹು, ಅಲ್ಲಿಗೆ ಗುರುಚಾಂಡಾಳ ದೋಷ. ಒಳ್ಳೆಯವನು ಕೆಟ್ಟವನಾದ, ಕೆಟ್ಟವನು ಇನ್ನಷ್ಟು ಕೆಟ್ಟವನಾದ, ಇಲ್ಲ ಎಡಬಿಡಂಗಿ ಆದ ಅಂತ ಹೇಳ್ತೇವೆ. ಇವತ್ತು ಆ ಥರದ್ದು ಸ್ಕ್ಯಾಂಡಲ್ಸ್ಗಳು ತುಂಬಾ ನೋಡ್ತೇವೆ. ಒಳ್ಳೆಯವ್ರು ಕೆಟ್ಟವರಾಗೋದು. ಮೊನ್ನೆನೂ ನೋಡಿ ಯಾವುದೋ ಮಠದಲ್ಲಿ ಹೊತ್ತಲ್ಲಿ ಯಾರೋ ಬಂದಿದ್ದಾರೆ, ಯಾಕೆ ಇರಿಸ್ಕೋಬೇಕಿತ್ತು ಅನ್ನತಕ್ಕಂಥದ್ದು. ಅದು ಸತ್ಯ ಸುಳ್ಳು ದೇವ್ರಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ, ಚರ್ಚೆ ಮಾಡಬಾರ್ದು ನೋಡಿ ಅಂತ
ಒಂದು ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥವ್ರ ಮೇಲೆ ಅಪವಾದಗಳು. ಮೇಷರಾಶಿ ಜಾಗೃತೆ. ನೀವೆಷ್ಟೇ ಒಳ್ಳೇದಿದ್ರು ಅಲ್ಲೊಂದೇನೋ ಒಂದು ಕುಟುಂಬದಲ್ಲೋ, ಒಡ ಹುಟ್ಟಿದವರಲ್ಲೋ, ಹತ್ತಿರದವರಿಂದಲೋ, ಬಂಧು ಬಳಗದವರಿಂದಲೋ, ನಿಮ್ಮ ಮೇಲಾಧಿಕಾರಿಗಳಿಂದಲೋ ಒಂದು ಕಿಟಿಪಿಟಿ ಆಗತಕ್ಕಂಥ ಭಾವವಿದೆ, ತೊಂದರೆ ಇದೆ. ಎಚ್ಚರಿಕೆ, ಜಾಗ್ರತೆ. ಅದನ್ನ ಮನ್ಸಿಗೆ ತೀರಾ ತಗೊಳ್ಳೋದು ಬೇಡ. ಆದಷ್ಟು ರುದ್ರಂ ಓಂ ನಮಃ ಶಿವಾಯ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಸಮಾಧಾನ. ವಿಪರೀತ ಧೈರ್ಯ, ವಿಪರೀತ ಮೊಂಡು. ಲಾಯರ್ ಆಗಿದ್ದೀರಾ, ವಕೀಲರಾಗಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್, ಕಾರ್ಯಾಂಗ, ನ್ಯಾಯಾಂಗ, ಅಡ್ಮಿನಿಸ್ಟ್ರೇಷನ್ ವೆರಿ ಪವರ್ಫುಲ್ ಇರುತ್ತೆ ನಿಮಗೆ. ವೃಷಭ ರಾಶಿ, ಗ್ಯಾಸು, ಪೆಟ್ರೋಲು, ಲಿಕ್ಕರು ಇಂತಹದ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವುಡ್ ಡಿಪಾರ್ಟ್ಮೆಂಟ್, ಫರ್ನಿಚರ್ ಡಿಪಾರ್ಟ್ಮೆಂಟ್, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಇಂಟೀರಿಯರ್ ಡಿಪಾರ್ಟ್ಮೆಂಟ್, ಅಲಂಕಾರಿಕ ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಮಲಗಿದಾನೆ, ರಾಹು ಅಷ್ಟಮ, ಒಂಥರ ತೊಳಲಾಟ, ಒದ್ದಾಟ, ಹಣಕಾಸು, ಉದ್ಯೋಗ, ಕುಟುಂಬ, ಓಡಾಟ, ಸುತ್ತಾಟ, ಬಳಲಿಕೆ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಗುರು ಶಾಂತಿ ಮಾಡ್ಕೊಳ್ಳಿ. ಯಾರಾದ್ರೂ ಆಚಾರ್ಯರಿಗೆ ಫಲತಾಂಬೂಲ ದಾನ ಮಾಡಿ. ದೊಡ್ಡ ಕೆಲಸ ಬೇಡ, ದೊಡ್ಡ ನಿರ್ಧಾರಗಳು ಬೇಡ. ಮನಸ್ಸನ್ನು ಹುಳಿ ಮಾಡಿಸುತ್ತೆ. ಯಾರೋ ನಿಮ್ಮನ್ನ ಕ್ರೋಧೋನ್ಮತ್ತರು ಮಾಡಿಸ್ತಾರೆ, ಮನಸ್ಸನ್ನ ಮಲಿನ ಮಾಡಿಸ್ತಾರೆ, ನಿಮ್ಮನ್ನ ವಿಷಮಯ ಮಾಡಿಸ್ತಾರೆ. ನಡೆಯೋ ಒಡೆಯೋಣ, ನಡೆಯೋ ತೆಗಿಯೋಣ, ನಡೆಯೋ ದೋಚೋಣ. ಎಚ್ಚರಿಕೆ. ಸಿಂಹರಾಶಿ, ಚಂದ್ರ ರಾಹು ಸಾರ, ಪೊಲೀಸ್ ಇಲಾಖೆ, CBI ಇಲಾಖೆ, ಕಂಡುಹಿಡಿಯೋ ಇಲಾಖೆ, ಸೈಂಟಿಸ್ಟ್ ಇಲಾಖೆ, ರಿಸರ್ಚ್ ಇಲಾಖೆ, ಲೀಗಲ್ ಇಲಾಖೆ, ಲಾಯರ್ ಇಲಾಖೆ ಅದ್ಭುತವಾದಂಥ ಪ್ರಗತಿ ಇರತಕ್ಕಂಥ ದಿನ. ಕನ್ಯಾ ರಾಶಿ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಸನ್ನು, ಫಾರ್ಮಸ್ಯೂಟಿಕಲ್ಲು, ಕೆಮಿಕಲ್ಲು, ಫರ್ಟಿಲೈಸರು, ರಸಗೊಬ್ಬರ ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ, ಎಜುಕೇಷನಲಿಸ್ಟ್, ಪ್ರೊಫೆಸರು, ಲೆಕ್ಚರರು, ಅಡ್ವೈಸರು, ಫ್ಯಾಕಲ್ಟಿ, ಟೀಚಿಂಗು, ಸೈಂಟಿಸ್ಟು ಇಂತಹ ವಿಭಾಗಗಳಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಸ್ವಲ್ಪ ಇನ್ಫೆಕ್ಷನ್ಸ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ನರ್ವಸ್ ಇನ್ಫೆಕ್ಷನ್ ಈ ಥರದ್ದು ಆಗ್ತಕ್ಕಂಥದ್ದು. ಒಂದು ಬಟ್ಟಲು ಎಳ್ಳೆಣ್ಣೆ, ಅದರಲ್ಲಿ ಒಂದು 8 ನಾಣ್ಯ, ಒಂದು 3 ರೀತಿಯ ತರಕಾರಿ, 3 ರೀತಿಯ ಸೊಪ್ಪು, 3 kg ಅಕ್ಕಿ, 3 ರೀತಿಯ ಹಣ್ಣು, ಸ್ವಲ್ಪ ಉಪ್ಪು, ಮೆಣಸು, ಜೀರಿಗೆ, ಹುಣಸೆ ಹಣ್ಣು ಇವುಗಳೆಲ್ಲ ಸೇರಿಸಿ ಯಾರಾದರೂ ಆಚಾರ್ಯರಿಗೆ ಆಗುತ್ತೇನದಾದ್ರೆ ಒಂದು ಚಾಪೆ, ಒಂದು ಜೊತೆ ಚಪ್ಪಲಿ, ಒಂದು ಕೊಡೆ ಸೇರಿಸಿ ದಾನವಾಗಿ ಕೊಡತಕ್ಕಂಥದ್ದು. ಯಾರಾದ್ರೂ ಬಡವರು ಕೊಟ್ಟರು ಸರಿ. ಗುರುಚಾಂಡಾಳ ದೋಷ ಇರೋದ್ರಿಂದ ಯಾರಿಗೋ ಒಳ್ಳೇದು ಮಾಡ್ತೀರಿ, ಅಲ್ಲೆಲ್ಲ ಉಲ್ಟಾ. ಎಷ್ಟು ತಿಂದ್ರು ನಾವು ನೋಡಿ ವಾಂತಿ ಮಾಡಿದ್ರೆ ಅದನ್ನ ತಿನ್ನೋಕೆ ಆಗಲ್ಲ, ನೋಡೋಕ್ಕೂ ಆಗಲ್ಲ. ಕ್ಷಣ ಮಾತ್ರದಲ್ಲಿ ಎಷ್ಟು ರಿಯಾಕ್ಷನ್ ಆಗಿದೆ. ಈ ಲೋಕನೇ ಹಾಗೆ. ಒಳ್ಳೇದೇ ಮಾಡ್ಲಿಕ್ಕೆ ಹೋಗ್ಬೇಡ. ಕೆಟ್ಟದಂತೂ ನಾವು ಮಾಡಲ್ಲ, ನೀವು ಮಾಡೋದು ಇಲ್ಲ. ಒಳ್ಳೇದು ಬೇಡ, ನಮ್ಮ ಕೈಲಿ ಆಗಿಲ್ಲ ಸ್ವಾಮಿ ಕ್ಷಮಿಸ್ಬಿಡಿ, ಅಲ್ಲಿ ನಿಂತ್ಕೋಬೇಡ. ಧನುಸು ರಾಶಿ ಚೆನ್ನಾಗಿದೆ. ಬ್ಯೂಟಿಫುಲ್ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನ್ ಮಾಸ್ಟರ್, ಪ್ಲಾನಿಂಗ್ ಮಾಸ್ಟರ್, IT, ಈ ಒಂದು ಫ್ಯಾಕಲ್ಟಿ, ಸೈಬರ್ ಕ್ರೈಮು, ಹ್ಯಾಕಿಂಗು ಇಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಕಾರ್ಯ, ಉದ್ಯೋಗ, ವಿದ್ಯಾಭ್ಯಾಸ ತೊಡಗಿಸ್ಕೊಂಡಿದ್ದೀರಿ. ಬ್ಯೂಟಿಫುಲ್. ಇನ್ನು ಮಕರ ರಾಶಿ, ಯೋಧರಾಗಿದ್ದೀರಿ, ಸ್ಪೋರ್ಟ್ಸ್ ಲೈನಲ್ಲಿದ್ದೀರಿ, ರಕ್ಷಿಸುವ ಇಲಾಖೆಯಲ್ಲಿದ್ದೀರಿ, ರಕ್ಷಣಾ ಇಲಾಖೆಯಲ್ಲಿದ್ದೀರಿ, ಕಾಪಾಡೋ ಇಲಾಖೆಯಲ್ಲಿದ್ದೀರಿ, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಹೌಸ್ ಕೀಪಿಂಗು, ಡ್ರೈವರು, ಜೈಲುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಕಾರ್ಯ, ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ, ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗಗಳು, ಅದು ಎನಿಥಿಂಗ್ ಆಗ್ಬೋದು, ಎನಿಥಿಂಗ್. ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಗೂಡ್ಸ್ ಅಡ್ವೈಸರ್,
ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ ಧರ್ಮ ಕಾರ್ಯ, ದೇವ ಕಾರ್ಯ, ಪೂಜಾ ಕಾರ್ಯ, ಯಜ್ಞ ಯಾಗ, ಹೋಮ ಹವನ ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ. ಹೆಂಡ, ಮದ್ಯಪಾನ, ಜೂಜು ಅಡ್ಡಾ ಕೇಂದ್ರಗಳು, ಕ್ಲಬ್ಬು ಪಬ್ಬು ಇಂತಹದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ. ಗುಪ್ತಚರ ಇಲಾಖೆ, ಸೀಕ್ರೆಟ್ ಸರ್ವಿಸ್ ಇಂತಹವುಗಳಲ್ಲಿ ವೃತ್ತಿ ಉದ್ಯೋಗ, ಸೀಕ್ರೆಟ್ ಇಂಟೆಲಿಜೆನ್ಸ್, ವೃತ್ತಿ ಉದ್ಯೋಗ ವ್ಯವಹಾರ ಅದ್ಭುತ ಪ್ರಗತಿಯಾಗತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.